ಅದರ ಜೊತೆಗೆ ಸಂವತ್ಸರವನ್ನು ಪ್ರಾರಂಭವನ್ನು ಮಾಡೋಣ. ಇದರ ಜೊತೆಗೆ ರಾಮ ನವರಾತ್ರಿ ಪ್ರಾರಂಭವಾಗ್ತಾ ಇದೆ. ಪ್ರತಿ ಸಲದಂತೆ ರಾಮಾಯಣದ ಪ್ರವಚನ ಇತ್ಯಾದಿಗಳು ಕಾರ್ಯಕ್ರಮಗಳು ಕೂಡ ಆಗ್ತಾ ಇದೆ. ವಿಳಂಬಿನಾಮ ಸಂವತ್ಸರದ ಈ ಸಂವತ್ಸರ ಫಲ ಕೇಳುವಾಗ ಈಗ ಸ್ವಲ್ಪ ದಿನ ಮುಂದೆ ನಾವು ಹೇಳ್ದಂಗಿದೆ. ಭಾಳ 12 ತಿಂಗಳ ಮುಗಿದಂಗೆ ಕಾಣಿಸ್ತಾ ಇಲ್ಲ. ಭಾಳ ಬೇಗ ಒಂದು ಸಂವತ್ಸರವೇ ಮುಗಿದೋಯ್ತು ಅಂತನ್ನುವಂತೆ ಈಗ ಪ್ರತಿ ಸಂವತ್ಸರಗೂ ಕೂಡ ಕಾಲ ಅಷ್ಟು ಬೇಗ ಹೋಗುತ್ತಾ ಇದೆ. ಆ ಸಂವತ್ಸರದ ಫಲವನ್ನು ಇದೇ ರೀತಿಯಾಗಿ ಇದೇ ಜಾಗದಲ್ಲಿ ಕೇಳಿದ್ದೇವೆ. ಇವತ್ತು ವಿಕಾರಿ ಸಂವತ್ಸರ ಕೇಳ್ತಾ ಇದ್ದೇವೆ. ಈ ಒಂದು ವರ್ಷದಲ್ಲಿ ಸಂವತ್ಸರಗಳಲ್ಲಿ ಆ ಫಲದಲ್ಲಿ ಹೇಳಿದಂತೆ ಯಾವ್ಯಾವುದನ್ನು ಅನುಸಂಧಾನವನ್ನು ಮಾಡಿ ಭಗವತ್ ಸೇವೆಯನ್ನು ಗುರುಗಳ ಸೇವೆಯನ್ನು ಮಾಡಿದ್ದೇವೆ ಅಂತ ವಿಚಾರ ತಂದುಕೊಂಡಾಗ ಭಾಳ ಕಡಿಮೆನೇ ಅನ್ನಿಸ್ತಾ ಇದೆ ಅದು. ಹೀಗಾಗಿ ಎಲ್ಲದಕ್ಕೂ ಕೂಡ ಪರಮಾತ್ಮ ಅನುಗ್ರಹ ಬೇಕು ಅಂತ ಅನ್ನೋದು ಸಲುವಾಗಿ ಸಂವತ್ಸರ ಫಲವನ್ನು ಕೇಳುವಾಗಲೂ ಕೂಡ ಮಂಗಳಾಚರಣ ಶ್ಲೋಕ ರೂಪದಿಂದ ಆ ಪರಮಾತ್ಮನನ್ನು ಶರಣವನ್ನು ಹೊಂದೋದನ್ನು ಇಲ್ಲಿ ಸ್ತೋತ್ರವನ್ನು ಮಾಡ್ತಾಗಿದೆ. ಈ ಶ್ಲೋಕ ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ಕೃಷ್ಣಾವತಾರ ಆದಾಗ ದೇವಕಿ ದೇವಿ ಹೇಳಿದಂತಹ ಒಂದು ಶ್ಲೋಕ ಇದು. ಯೋಯಂ ಕಾಳಸ್ತಸ್ಯ ತೇ ಅವ್ಯಕ್ತ ಬಂಧೋ ಚೇಷ್ಟಾಮಾಹು ಚೇಷ್ಟತೆ ಏನ ವಿಶ್ವಂ ಎಂಬುದಾಗಿ. ಈ ಪರಮಾತ್ಮ ಕಾಳನಾಮಕನಾಗಿ ಪರಮಾತ್ಮ ಏನಿದ್ದಾನೆ, ಯಾವ ಪರಮಾತ್ಮನಿಂದ ಈ ಜಗತ್ತು ತನ್ನ ಎಲ್ಲ ಕೆಲಸವೂ ಮಾಡ್ತಾಗಿದೆಯೋ ಅಂಥ ಪರಮಾತ್ಮನನ್ನು ತಂ ಪ್ರಪದ್ಯೆ ನಾನು ಶರಣ ಹೊಂದುತ್ತೇನೆ ಅಂತ ಮಂಗಳಾಚರಣ ಶ್ಲೋಕ ಹೇಳ್ತಾಗಿದೆ. ಕಾಳನಾಮಕ ಪರಮಾತ್ಮ ಅಂತ ಅಂದ ತಕ್ಷಣ ಪರಮಾತ್ಮ ಈ ಕಾಲವನ್ನು ನಡೆಸುವವನವನು, ಎಲ್ಲ ಒಂದೊಂದು ಕಾಲದಲ್ಲಿ ಆಗುವ ಕೆಲಸಗಳನ್ನು ಮಾಡಿಸುವವನು, ಪ್ರೇರಕನಾಗಿದ್ದು ಒಳಗೆ ನಿಂತು ಮಾಡುವವನು ಪರಮಾತ್ಮನೇ. ಹೀಗಾಗಿ ಈ ಸಂವತ್ಸರಕ್ಕೂ ಆ ಕಾಲನಾಮಕ ಪರಮಾತ್ಮನ ಆ ರೂಪ ಏನಿದೆ ಎರಡಕ್ಕೊಂದು ರೀತಿಯಾದ ಸಮನ್ವಯವನ್ನು ಕೇಳಿರ್ಬೋದು, ನೋಡಲಿಕ್ಕಾಗ್ತದೆ. ಇದರನ್ನೇ ಶ್ರೀಪಾದಂಗಳವರು ಬೆಳಗ್ಗೆ ಹೇಳಿದರು. ಪರಮಾತ್ಮ ಯಾಕೆ ವಿಕಾರಿಯಾದ ಅಂಥೇಳಿ, ಭಕ್ತರ ಅಭೀಷ್ಟವನ್ನು ಕೊಡುವ ಕಾರಣದಲ್ಲಿ ಪರಮಾತ್ಮ ಇಲ್ಲದೇ ಹೋದರೂ ಕೂಡ ವಿಕಾರನಾಗಿ ವಿಕಾರಿಯಾಗಿದ್ದಾನೆ ಅಂತಂದರೆ ಈ ಸಂವತ್ಸರ ಅಂಥ ಪರಮಾತ್ಮನನ್ನೇ ತಿಳಿಸಿಕೊಡುತ್ತದೆ. ಯಾಕೆಂದರೆ ಸಂವತ್ಸರದ ಫಲ ಅಂತಂದ್ರೆ ನಕ್ಷತ್ರ ರಾಶಿಗಳು ಇವುಗಳ ಬಗ್ಗೆ ತಿಳಿಯೋದು ಮಾತ್ರ ಅಲ್ಲದೆ ಅದು ಎಲ್ಲದಕ್ಕೂ ಪ್ರೇರಕನಾದ ಸ್ವಾಮಿಯಾದ ಒಡೆಯನಾದ ಭಗವಂತನ ಮಹಿಮೆಯನ್ನು ತಿಳಿಯೋದು ಏನಿದೆ ಇದೇ ಸಂವತ್ಸರದ ಫಲದ ಹೇಳುವ ಶ್ರವಣ ಮಾಡುವ ಮುಖ್ಯ ಉದ್ದೇಶ. ಯಾಕೆ ಅಂತಂದರೆ ಹೇಳುವಾಗ ಇದರಲ್ಲಿ ಪ್ರಧಾನವಾಗಿ ಬ್ರಹ್ಮದೇವರ ಆಯುಷ್ಯ ಏನು ಅಂತ ಅನ್ನೋದನ್ನು ಶ್ರವಣ ಮಾಡಿರಿ ಹಾಗೆ ಅಂತಂತಾರೆ. ಆ ಬ್ರಹ್ಮದೇವರ ಆಯುರ್ಮಾನವನ್ನು ಶ್ರವಣ ಮಾಡುವ ಮೂಲಕವಾಗಿ ನಮ್ಮ ಎಲ್ಲರ ಆಯುಷ್ಯ ಅಂತನ್ನೋದು ಸಂಪೂರ್ಣವಾಗಿ ಕೂಡ್ತದೆ ನಮಗೆ. ಇದೊಂದು ದೊಡ್ಡ ಫಲ ಇರೋ ಕಾರಣದಿಂದ ಪ್ರತಿ ವರ್ಷದಲ್ಲಿ ಕೂಡ ಸಂವತ್ಸರ ಪ್ರಾರಂಭ ದಿನ ಬ್ರಹ್ಮದೇವರ ಆಯುರ್ಮಾನವನ್ನು ಶ್ರವಣ ಮಾಡಬೇಕು ಹಾಗೆ ಅಂತಂತಾರೆ. ಆದರೆ ವಿಚಿತ್ರ ಹೇಗಿದೆ ಅಂತಂದರೆ ಈ ಯಾವ ಬ್ರಹ್ಮದೇವರ ಆಯುಷ್ಯ ಅಂತ ಕೇಳುವಾಗ ಎಷ್ಟು ವರ್ಷದಿಂದ ನಾವು ಕೇಳ್ತಾ ಬರ್ತಾಗಿದ್ದೇವೆ, ಅದು ಅದೇ ಪಾಯಿಂಟಲ್ಲೇ ನಿಂತಿದೆ, ಮುಂದೆ ಹೋಗೇ ಇಲ್ಲ. ಗಳಿಗೆ ಜರುಗೋದು ಬೇಕಾದ್ರೆ ಕಷ್ಟ, ಆ ಫಲ ಅಂತಂತ ನೋಡಿ ಸೆಕೆಂಡು ಅದು ಜರುಗುತ್ತಾ ಇರಬೇಕಲ್ಲ. ಬ್ರಹ್ಮದೇವರಿಗೆ ಅದು ಜರುಗುತ್ತಾ ಇಲ್ಲ. ಅದು ಒಂದು ಸೆಕೆಂಡ್ ಮೂಲ ಹೀಗೆ ಜರುಗಬೇಕು ಅಂತಂದ್ರೆ ಅದಕ್ಕೆ 1 ಕೋಟಿ ವರ್ಷಗಳು ಆಗಿರ್ತದೆ. ಇಂಥ ದೀರ್ಘವಾದ ಆಯುಷ್ಯವನ್ನು ಪಡೆದ ಮಹಾನುಭಾವರು ಅಂತಂದರೆ ಬ್ರಹ್ಮದೇವರು. ಅದಕ್ಕೆ ಅವರ ಆಯುಷ್ಯವನ್ನು ನೀವು ಶ್ರವಣ ಮಾಡಿರಿ ಹಾಗೆ ಅಂತಂತ. ಶ್ರವಣ ಮಾಡುವಾಗ ಇಲ್ಲಿ ಒಂದು ಸ್ವಾರಸ್ಯ ಏನು ಕಾಣ್ತೇವೆ ಹಾಗೆ ಅಂತಂದ್ರೆ ಯುಗಗಳ ಮಹಾಯುಗ ಮನ್ವಂತರ ಅಂತ ಇದರ ಕಾಲವನ್ನೆಲ್ಲ ಹೇಳ್ತಾರೆ. ಕಾಲನಾಮಕನಾಗಿ ಪರಮಾತ್ಮ ಇದ್ದು ಒಂದೊಂದು ಕೆಲಸವನ್ನು ಮಾಡ್ತಾನೆ ಅಂತಂದರು ಅವರು. ಮಾಡ್ತಾ ಇರೋ ಕಾಲಕ್ಕೆ ಇದು ಭಾಳ ದೊಡ್ಡ ಮಹತ್ವವಾದ ಕೆಲಸ ಪರಮಾತ್ಮನದು. ಕೆಲಸ ಪ್ರಾರಂಭ ಮಾಡೋದು ಸರಿ, ಆದರೆ ಮಾಡಿದ ಕೆಲಸವನ್ನು ಆರಂಭ ಮಾಡಿದ ಮೇಲೆ ಮುಗಿಸ್ಬೇಕಲ್ಲ. ಮುಗಿಸೋದು ಅಂತನ್ನೋದು ಭಾಳ ಅಪರೂಪ. ಅದು ಬರಬೇಕದು ಮನಸ್ಸಿಗೆ. ಯಾವುದೋ ಒಂದು ಕೈ ಏಂಜಲ ಆಗಿರ್ತದೆ ಅಂಥೇಳಿ ನಾವು ತೊಳಿತೇವೆ. ಕೈಯನ್ನು ತೊಳಿಲಿಕ್ಕೆ ಹೋದಾಗ ಸ್ವಲ್ಪ ಹೊತ್ತಾದಮೇಲೆ ಕೈ ನಲ್ಲಿಯಿಂದ ತೆಗೆದು ಬಿಡ್ತೇವೆ ನಾವು. ಯಾಕಂದ್ರೆ ಕೈ ತೊಳೆದು ಬಿಟ್ಟೆ, ಕೈ ಶುದ್ಧವಾಯಿತು ಅಂತ ನಮ್ಮ ಮನಸ್ಸಿಗೆ ಬರ್ತದೆ. ಅದು ಆ ಮನೋಭಾವ ಬಂದಿದ್ದರಿಂದ ಆ ನೀರಿನಿಂದ ಕೈ ತೆಗಿತೇವೆ. ಕೆಲವು ಜನರಿಗೆ ಆ ಭಾವನೆ ಬರೋದೇ ಇಲ್ಲ, ಭಾಳ ಹೊತ್ತು ನೀರಲ್ಲಿ ಕೈ ಇಟ್ಕೊಂಡು ಕೂತಿರ್ತಾರೆ. ಇದು ಪರಮಾತ್ಮನ ಪ್ರೇರಣೆ. ಇದು ನಿದ್ದೆ ಮಾಡಿದಾಗ ಎಬ್ಬಿಸುವ ಕೆಲಸದಿಂದ ನಾವು ಮಾಡುವ ಒಂದೊಂದು ಕೆಲಸವನ್ನು ಪ್ರಾರಂಭ ಮಾಡಿಸಿ ಮುಗಿಸಿ
ನಮಗೆ ಎಲ್ಲ ಅನುಗ್ರಹವನ್ನು ಭಗವಂತ ಮಾಡ್ತಾ ಇದ್ದಾನೆ ಅಂತ ಅಂದ ಮೇಲೆ ಈ ಸಂವತ್ಸರದ ಕಾಲದ ಎಲ್ಲ ಮಹಿಮೆ ಯಾರಿಗೆ ಹೋಗ್ತದ? ಭಗವಂತನಿಗೆ ಹೋಗ್ತದೆ. ಒಂದು ವೇಳೆ ನಮ್ಮ ಕೆಲಸವನ್ನು ಅವನು ಪ್ರಾರಂಭ ಮಾಡಿಸ್ತಾನೆ, ಮುಗಿಸೋದು ಅಂತನ್ನುವ ಪ್ರೇರಣೆಯನ್ನು ಅವನು ಮುಗಿಸು ಸಾಕು ಅಂತನ್ನುವ ಪ್ರೇರಣೆಯನ್ನು ಆ ಕಾಲನಾಮಕನಾದ ಭಗವಂತ ಮಾಡದೇ ಹೋದರೆ ಆ ಕೆಲಸವನ್ನು ನಾವು ಮಾಡ್ತಾ ಕೂತಿರ್ತೇವೆ, ನಿಲ್ಲಿಸೋದೇ ಇಲ್ಲ. ಏನೇನು ಕಷ್ಟಗಳು, ಎಷ್ಟು ಕೆಲಸಗಳನ್ನು ಮಾಡ್ತೇವೆ. ಬೆಳಿಗ್ಗೆ ಎದ್ದು ಹಲ್ಲು ಉಜ್ಜೋದ್ರಿಂದ ಸ್ನಾನ ಮಾಡಿ ಹೊರಗಡೆ ಹೋಗಿ ಆಫೀಸಿಗೆ ಹೋಗಿ ಮತ್ತೆ ಮನೆಗೆ ವಾಪಸ್ ಬರೋ ತನಕ ಮನಸ್ಸಿಗೆ ಒಂದೊಂದು ಕ್ಷಣವನ್ನು ಭಗವಂತನ ಪ್ರೇರಣೆ ಇಲ್ಲದೆ ಹೋದರೆ ಆ ಕಾಲ ನಮ್ಮನ್ನು ಬಿಟ್ಟು ಜರುಗೋದಿಲ್ಲ, ಕೂತಿರ್ತದೆ ಹಾಗೇ ಜೊತೆಗೆ. ಅದಕ್ಕೆ ಕಾಲ ನಿಯಾಮಕ ಅಂತಂದರೆ ಇವನು ಯಾಕೆ ಇಷ್ಟಂಥ ಕಾಲ ನಿಯಾಮಕ ಆಗಬೇಕು, ಎಲ್ಲದನ್ನು ತನ್ನ ನಿಯಮನದಲ್ಲಿ ಯಾಕೆ ಇಡಬೇಕು ಅಂತಂದ್ರೆ ಇದೇ ಕಾರಣ. ಇಲ್ಲದೆ ಹೋದರೆ ನಮ್ಮ ಕೆಲಸವನ್ನು ನಾವು ಮುಗಿಸೋದೇ ಇಲ್ಲ, ಹೋಗ್ತಾ ಇರ್ತದೆ. ಮಧ್ವಯುಗದಲ್ಲಿ ಶ್ರೀಮದಾಚಾರ್ಯರ ಚರಿತ್ರೆಯನ್ನು ಕೇಳೋ ಕಾಲಕ್ಕೆ ಮಾಡ್ತೇವಲ್ಲ, ಆ ರೀತಿಯಲ್ಲಿ ಆಗಿಬಿಡ್ತದಂತ. ಹಾಗಾಗಿ ಪರಮಾತ್ಮ ಕಾಲ ಎಂಬ ಹೆಸರಿನಿಂದ ಕಾಲದ ಒಂದೊಂದು ನಿಮಿಷದಿಂದ ಒಂದೊಂದು ವರ್ಷದಿಂದ ಎಲ್ಲ ಕಾಲವನ್ನು ಜರುಗಿಸ್ತಾ ಇರ್ತಾನೆ, ಅವನು ಮುಂದೆ ಮಾಡ್ತಾ ಇರ್ತಾನೆ. ನಮ್ಮ ಎಷ್ಟೋ ಕೆಲಸಗಳನ್ನು ಮುಂದಿನ ತಿಂಗಳು ಈ ಕೆಲಸ ಮುಗಿಸ್ಬೇಕು ಅಂತಂತೇವೆ, ಆ ಮುಂದಿನ ತಿಂಗಳು ಆ ಕಾಲ ಬಂದಾಗ ಆ ಕೆಲಸ ಮುಗಿದಿರ್ತದೆ, ಅದು ಮುಗಿಸಿ ಮುಂದೆ ಹೋಗಿರ್ತದೆ. ಇಂಥ ಅದ್ಭುತವಾದ ಒಂದು ಚರಿತ್ರೆಯನ್ನು ಇಟ್ಟುಕೊಂಡವನು ಅಂತಂದರೆ ಪರಮಾತ್ಮ. ಈ ರೀತಿಯಲ್ಲಿ ಅಂಥ ಪರಮಾತ್ಮನನ್ನು ಕ್ಷೇಮಧಾಮಂ ಪ್ರಪದ್ಯೆ, ನಮ್ಮ ಕ್ಷೇಮಕ್ಕೋಸ್ಕರವಾಗಿ ಪರಮಾತ್ಮನನ್ನು ಶರಣ ಹೊಂದುತ್ತೇವೆ ಅಂತಂತಾರೆ. ಶರಣ ಹೊಂದೋದು ಅಂತನ್ನೋದು ಭಾಳ ದೊಡ್ಡ ಅಪರೂಪ, ನಮಗೊಂದು ಸಿಕ್ಕಿರೋ ಒಂದು ಭಾಗ್ಯ. ಯಾಕೆ ಅಂತಂದರೆ ಈ ನಕ್ಷತ್ರ ರಾಶಿ ಕಂದಾಯ ಫಲಗಳನ್ನೆಲ್ಲ ಹೇಳುವಾಗ ಒಂದೊಂದು ನಕ್ಷತ್ರ ರಾಶಿಗಳು ಬೇರೆ ಬೇರೆ ರೀತಿಯಾಗಿ ಕಾಣ್ತೇವೆ. ಗ್ರಹಣ ಕಾಲದ ಬೇರೆ ಬೇರೆ ಕಾಲದ ಸುಖ ದುಃಖಗಳನ್ನು ನಾವು ಪಂಚಾಂಗದಲ್ಲಿ ಕಾಣ್ತೇವೆ. ಹಾಗಾದರೆ ಹೀಗೇ ನಮಗಾಗಿಬಿಟ್ರೆ ಗತಿ ಏನು? ಭಾಳ ನಮಸ್ಕಾರ. ಸ್ವಲ್ಪ ನಿಮ್ಮ ಕಾಲವನ್ನು 15 ನಿಮಿಷ ತೊಗೊಂಡ್ಬಿಟ್ಟೆ, ಅಲ್ಲೇ ಅವಕಾಶ, ಅಲ್ಲಿ ದೇವರು ಬರೋದಿತ್ತು, ಹಾಗಾಗಿ ಅರ್ಧ ಗಂಟೆ ತಡ ಮಾಡಿ ಶುರು ಆಯ್ತು ಅಲ್ಲಿ. ಓಂ. ಹೀಗಾಗಿ ಪ್ರಕೃತ ನಾವು ಹೀಗೆ ಇರೋ ಕಾಲಕ್ಕೆ ಹಾಗಾದರೆ ನಮ್ಮ ಗತಿ ಏನು? ಆ ದುಃಖಗಳನ್ನು ಅನುಭವಿಸಬೇಕಾದ ಪ್ರಸಂಗ ಬರ್ತದಲ್ಲ, ಹಾಗೆ ಅಂತಂದಾಗ ಕ್ಷೇಮಧಾಮಂ ಪ್ರಪದ್ಯೆ, ಪರಮಾತ್ಮನನ್ನು ಶರಣ ಹೊಂದಿಬಿಟ್ಟರೆ ಅವನಂತೂ ಕಾಲಕ್ಕೆ ನಿಯಾಮಕ. ಆ ಕಾಲದಿಂದ ನಮಗೆ ಬರಬೇಕಾದ ದುಃಖಗಳನ್ನು ಕೂಡ ನಿಯಮನ ಮಾಡೋನಾದ್ದರಿಂದ ಎಲ್ಲದನ್ನು ಹಾಗೇ ನಿಲ್ಲಿಸ್ಬಿಡ್ತಾನಂತ ಪರಮಾತ್ಮ. ಇಷ್ಟು ಶಕ್ತಿಮಂತನಾದ ಭಗವಂತನನ್ನು ಶರಣ ಹೊಂದಿಬಿಟ್ಟರೆ ಅವ್ರ ಮುಂದೆ ಏನು ಪ್ರಾರ್ಥನೆ ಮಾಡ್ತಾರೆ ನವಗ್ರಹಾದಿ ದೇವತೆಗಳು ಮತ್ತು ತತ್ವಾಭಿಮಾನಿ ದೇವತೆಗಳನ್ನೆಲ್ಲ ಪ್ರಾರ್ಥನೆ ಮಾಡ್ತಾರೆ, ಕುರುವಂತನೋ ಮಂಗಳಂ ಎಂಬುದಾಗಿ. ಆ ತತ್ವಾಭಿಮಾನಿ ದೇವತೆಗಳು ನಮಗೇನಾರು ಅನುಕೂಲವಾಗಿ ಇಲ್ಲದೇ ಇದ್ದ ಪಕ್ಷದಲ್ಲಿ ನಮ್ಮ ಬುದ್ಧಿ ಕೆಲಸ ಮಾಡೋದಿಲ್ಲ, ಜ್ಞಾನೇಂದ್ರಿಯಗಳು ಕೆಲಸ ಮಾಡೋದಿಲ್ಲ, ಯಾವ ಇಂದ್ರಿಯಗಳು ಕೆಲಸ ಮಾಡೋದಿಲ್ಲ. ಪರಿಸ್ಥಿತಿ ಏನಾಗಬೇಕು? ಹಾಗಾಗಿ ಎಲ್ಲರಲ್ಲಿಯೂ ಪ್ರಾರ್ಥನೆ ಮಾಡ್ತಾರೆ. ಆದರೆ ದಾಸರು ಹೇಳಿದಂತೆ ಸಕಲ ಗ್ರಹ ಬಲ ನೀನೆ ಅಂತ ಎಂಬುದಾಗಿ ಆ ಗ್ರಹಗಳು ಯಾವುದೇ ಸ್ಥಾನಗಳಲ್ಲಿ ಇರಲಿ, ಯಾವುದೇ ದೃಷ್ಟಿ ನಮ್ಮ ಮೇಲೆ ಹಾಕಿರಲಿ, ಅದರಲ್ಲಿ ಬರಬೇಕಾದ ಏನೇನು ವಿಪತ್ತುಗಳು ಏನೇನು ಆಪತ್ತುಗಳು ಇದ್ದರೂ ಕೂಡ ಪರಮಾತ್ಮನನ್ನು ಶರಣ ಹೊಂದಿದ್ದೇವೆ ಅಂತನ್ನುವ ಒಂದೇ ಕಾರಣ ಅದನ್ನೆಲ್ಲ ನಮಗೆ ಪರಿಹಾರ ಮಾಡಿ ಕೊಡ್ತದೆ ಅಂತ. ನಾನು ಪ್ರತಿ ವರ್ಷ ಹೋದ ವರ್ಷ ಅದನ್ನು ಹೇಳ್ತಾಗಿದ್ದೆ ನೋಡ್ರಿ. ಎಷ್ಟೋ ಕಡೆ ನಾವು ನೋಡ್ತೇವೆ ಆ ಗ್ರಹಗಳ ಈ 7.5 ವರ್ಷ ಇಂಥದ್ದೆಲ್ಲ ನಾವು ಕೇಳ್ತೇವೆಲ್ಲ. ಯಾರು ಪರಮಾತ್ಮನನ್ನು ಶರಣ ಹೊಂದದೆ ಅವನ ಉಪಾಸನಾದಿಗಳು ಅವನ ಸ್ಮರಣೆಗಳು ಆ ಪರಮಾತ್ಮನನ್ನು ದೇವರನ್ನು ಬಿಟ್ಟು ಗುರುಗಳನ್ನು ಬಿಟ್ಟು ಯಾರು ದೂರ ಇರ್ತಾನೋ ಅವನಿಗೆ ಗ್ರಹಗಳಿಂದ ಬರುವ ಬಾಧಕ ಅಂತ ಅನ್ನೋದು ಭಾಳ ಹೆಚ್ಚೇ ಇರ್ತದೆ. ಯಾರು ಇದನ್ನು ಮಾಡ್ತಿರ್ತಾರ ಅವನು ಕಡಿಮೆ ಹೆಚ್ಚು ಅಂತ ಅನ್ನೋದು ಇರ್ಬೋದು, ಅದು ಅವರವರ ಯೋಗ್ಯತೆ. ಅವ್ರು ಭಾಳ ಹೆಚ್ಚು ಮಾಡ್ತಾರ, ಇವ್ರು ಭಾಳ ಕಡಿಮೆ ಮಾಡ್ತಾರ, ಏನಾರಾಗಲಿ. ಆದರೆ ಬರುವ ಆಪತ್ತುಗಳು ಮಾತ್ರ ಪರಮಾತ್ಮ ಅಷ್ಟು ಕಡಿಮೆ ಮಾಡ್ತಾನೆ. ಇದು ವ್ಯವಹಾರಗಳಲ್ಲಿ ನಾವು ಪ್ರತ್ಯಕ್ಷವಾಗಿ ನೋಡ್ಲಿಕ್ಕೆ ಬರ್ತದೆ. ಅದಕ್ಕೆ ಈ ಶ್ಲೋಕವನ್ನು ಮೊದಲು ಪ್ರಾರ್ಥನೆ ಮಾಡಿ ಪರಮಾತ್ಮನಲ್ಲಿ ಶರಣವನ್ನು ಹೊಂದಿಸಿ ಶ್ರೀಮದ್ ಆಚಾರ್ಯರನ್ನು ನಮಗೆ ಜ್ಞಾನವನ್ನು ಕೊಡುವ ಸೂರ್ಯ, ಅಜ್ಞಾನವೆಂಬ ಎಲ್ಲ ಕತ್ತಲೆಯನ್ನು ಪರಿಹಾರ ಮಾಡುವ ಸೂರ್ಯ ಎಂಬುದಾಗಿ ವರ್ಣನೆ ಮಾಡಿ ಶ್ರೀಮದ್ ಆಚಾರ್ಯರನ್ನು ನಮಸ್ಕಾರವನ್ನು ಮಾಡಿ ತತ್ವಾಭಿಮಾನಿ ಗ್ರಹಗಳು ಮತ್ತು ಸಂವತ್ಸರ ಅಯನ ಋತುಪಕ್ಷ ಎಲ್ಲದಕ್ಕೂ ಅಭಿಮಾನಿ ದೇವತೆಗಳಿದ್ದಾರೆ. ಆ ಎಲ್ಲರಲ್ಲೂ ಕೂಡ ನಮಗೆ ಮಂಗಳ ಮಾಡಲಿ ಎಂಬುದಾಗಿ ಅವರಿಗೆ ಪ್ರಾರ್ಥನೆಯನ್ನು ಮಾಡಿಸಿ ಟೀಕಾರಾಯರನ್ನು ವಿಶೇಷವಾಗಿ ಆ ಕ್ಷೀರ ಸಮುದ್ರದಿಂದ ಅಮೃತ ಬಂದಂತೆ ಸರ್ವಮೂಲ ಎಂಬ ಈ ಸಮುದ್ರದಿಂದ ಶ್ರೀಮನ್ ನ್ಯಾಯಸುಧೆಯನ್ನು ಕೊಟ್ಟ ಟೀಕಾರಾಯರು ಅಂತ ಅವರ ವಿಶೇಷಣಗಳನ್ನು ಲಕ್ಷಣಗಳನ್ನು ಹೇಳ್ತಾಗಿ ವಿಶೇಷವಾಗಿ ಅವರಿಗೂ ನಮಸ್ಕಾರವನ್ನು ಮಾಡಿ ನಮ್ಮ ಗುರುಗಳಿಂದ ಪ್ರಾರಂಭ ಮಾಡಿಕೊಂಡು
ಶ್ರೀಮದ್ ಆಚಾರ್ಯರ ಪರವಂತವಾಗಿ ದಿವ್ಯವಾದ ಈ ಗುರು ಪರಂಪರೆಯನ್ನು ನಮಸ್ಕಾರವನ್ನು ಮಾಡ್ತಾಗಿ ಬ್ರಹ್ಮದೇವರ ಆಯುರ್ಮಾನವನ್ನು ಇಲ್ಲಿ ಪ್ರಾರಂಭ ಮಾಡ್ತಾಗಿದ್ದಾರೆ. ಪರಮಾತ್ಮನ ಸೃಷ್ಟಿಯಾದಿ ಈ ಕ್ರಮಗಳಲ್ಲಿ ಆ ಪರಮಾತ್ಮನ ನಾಭಿ ಕಮಲದಿಂದ ಯಾವ ಬ್ರಹ್ಮದೇವರು ಸೃಷ್ಟರಾಗಿದ್ದಾರೆ 100 ವರ್ಷ ಅವರಿಗೆ ಆಯುಷ್ಯ ಹಾಗೆ ಅಂತಂತಾರೆ. 100 ವರ್ಷ ಅಂತ ಒಂದು ಲೆಕ್ಕವನ್ನು ಕೊಡ್ತದೆ ನೋಡ್ರಿ. ಲೆಕ್ಕ ಕೊಡೋ ಕಾಲಕ್ಕೆ ಅವರ ಅಸ್ವಾತಂತ್ರ್ಯ ಏನಿದೆ ಅಂತನ್ನೋದನ್ನು ಶಾಸ್ತ್ರ ಹೇಳಿಕೊಟ್ಬಿಡ್ತದೆ. ಹೀಗಾಗಿ ನಮಗೆ ಪ್ರಾರಂಭದಲ್ಲಿ ತ್ವಂತ್ವೇಷಾಣಂ ಶರಣಮಹಂ ಪ್ರಪದ್ಯೆ ಅಂತನ್ನುವಾಗ ಪರಮಾತ್ಮನನ್ನು ಯಾಕೆ ಶರಣ ಹೊಂದಬೇಕಾಗಿತ್ತು ಅಂತಂದ್ರೆ ಇವರಿಗೂ ನೋಡಿ ಒಂದು ಅಸ್ವಾತಂತ್ರ್ಯ ಅಂತ ಅನ್ನೋದು ಕೂತಿದ್ದೆ. ಸಾಮಾನ್ಯ ವ್ಯಕ್ತಿ ಅಲ್ಲ, ಶಿವೋತ್ತಮ ದೇವತೆಗಳು, ಸರ್ವಜ್ಞರೂ ಆಗಿದ್ದಾರೆ. ಆದರೂ ಕೂಡ ಪರಮಾತ್ಮನ ಅಪೇಕ್ಷೆಯ ಇವರು ಇಲ್ಲಿ ಅಸ್ವತಂತ್ರವನ್ನು ಕೂಡ್ಕೊಂಡಿದ್ದಾರೆ ಅಂತನ್ನುವಾಗ ಸ್ವತಂತ್ರನಾದ ಭಗವಂತನನ್ನು ನಾವು ಶರಣ ಹೊಂದಿದೆವು ಅಂತಂದರೆ ಯಾವುದೇ ಎಷ್ಟೇ ಜನ್ಮಗಳಾದರೂ ಕೂಡ ಪರಮಾತ್ಮ ಅಂತ ನೋಡ್ರಿ, ಬಹೂನಾಂ ಜನ್ಮನಾಮ್ ಅಂತ ಹೇಳಿ ಎಷ್ಟು ಜನ್ಮ ಆದರೂ ಕೂಡ ಆ ಭಗವಂತನನ್ನು ಮರೆಯದೆ ಅವನ ಜ್ಞಾನ ಪಡೆಯುವ ಒಂದು ಅವಕಾಶ ನಮಗೆ ದೊರಕುತ್ತದೆ. ಅದಕ್ಕೆ ಅವನಿಗೆ ಶರಣ ಹೊಂದುವಂತೆ ಒಂದು ಮಾತನ್ನು ಪ್ರಾರಂಭದಲ್ಲಿ ತಿಳಿಸಿಕೊಟ್ಟರು. ಇಂಥ ಬ್ರಹ್ಮದೇವರ ಆಯುಷ್ಯವನ್ನು ಶ್ರವಣ ಮಾಡಿದರೆ ಸಾಕಂತ. ನಮ್ಮ ಆಯುಷ್ಯ ಎಷ್ಟು ನಮಗೆ ವಿಹಿತ ಇದೆ, ವಿಹಿತವಾದ ಆಯುಷ್ಯ ನಮಗೇನೂ ಕಡಿಮೆ ಆಗೋದಿಲ್ಲ. ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ. ಇದು ಒಂದು ಫಲವನ್ನು ಹೇಳ್ತಾಗಿ ಎಷ್ಟು ಅವರ ಆಯುಷ್ಯ ಅಂತ ಹೇಳೋ ಕಾಲಕ್ಕೆ 28 ಮನ್ವಂತರಗಳು ಆದರೆ ಒಂದು ಮನ್ವಂತರ ಹಾಗೆ ಅಂತಂದರೆ 71 ಮಹಾಯುಗಗಳು. ಒಂದು ಮಹಾಯುಗ ಅಂತಂದರೆ 4 ಯುಗಗಳು. ಆ ಯುಗಗಳ ವರ್ಣನೆ ಅದು ಹೇಗೆ ಅದರ ಸ್ಥಿತಿ ಇದೆ ಅಂತ ಹೇಳೋ ಕಾಲಕ್ಕೆ ನಮ್ಮ ಪರಮಾತ್ಮನ ವೈಷಮ್ಯ ನೈರ್ಘಣ್ಯ ಇಲ್ಲದೇ ಇರುವ ಎಲ್ಲರಿಗೂ ಸಮನಾದ ಭಗವಂತ ಅಂತ ಹೇಳಿ ಸಪ್ತಮ ಸ್ಕಂದ ಬ್ರಹ್ಮಸೂತ್ರಗಳು ಪರಮಾತ್ಮನಿಗೆ ಏನು ಒಂದು ಸ್ಥಾನವನ್ನು ಕೊಡ್ತಾಗಿದೆ, ಅದು ಎಷ್ಟು ಸತ್ಯಭೂತವಾಗಿದೆ ಅಂತ ಅನ್ನೋದನ್ನು ಇದರಲ್ಲಿ ನಾವು ಕಾಣಬಹುದು. ಕೃತಯುಗದ ಜನರುಗಳು, ಬೇರೆ ಬೇರೆ ಯುಗದಲ್ಲಿ ಇರುವ ಜನರುಗಳು, ಅಲ್ಲಿಯ ಪ್ರಸಂಗ, ಆ ಧರ್ಮದ ವಾತಾವರಣ ಅದು ಹೇಗ್ಯಾಗ ಅದು ಬೇರೆ ಬೇರೆ ವ್ಯತ್ಯಾಸ ಆಗ್ತದೆ. ಅದಕ್ಕೆ ತಕ್ಕಂತೆ ಪರಮಾತ್ಮ ಆಹಾರಗಳನ್ನು, ಧರ್ಮಗಳನ್ನು, ಅವರ ಎತ್ತರಗಳನ್ನು, ಅವರು ಮಾಡುವ ಪುಣ್ಯ ಪಾಪಗಳನ್ನು ಎಲ್ಲವೂ ಅದಕ್ಕೆ ತಕ್ಕಂತೆ ವ್ಯವಸ್ಥೆ ಮಾಡ್ತಾ ಬಂದಿದ್ದಾನೆ. ಕೃತಯುಗದಲ್ಲಿ ನೋಡಿದ್ರೆ ಎಲ್ಲವೂ ಭಾಳ ಅಲ್ಪ ಮಾಡಿದ, ಜನರುಗಳು ಅಲ್ಪ. ಭಾಗವತದ ಪ್ರಾರಂಭದಲ್ಲೇ ಈ ಮಾತನ್ನು ಸೂತ್ರ ಹೇಳ್ತಾರೆ. ಮಂದಭಾಗ್ಯಾ ಉಪದ್ರುತಾ ಪ್ರಾಯೇಣ ಅಲ್ಪಾಯುಷೋ ಮರ್ತ್ಯಾ, ಎಲ್ಲವೂ ಮನುಷ್ಯರ ಬಗ್ಗೆ ಹೇಳ್ತಾರೆ. ಇಷ್ಟು ಎಲ್ಲವೂ ಅಲ್ಪದಲ್ಲಿ ಮೇಧಾಶಕ್ತಿ ಅಲ್ಪ, ಜ್ಞಾನ ಅಲ್ಪ, ಎಲ್ಲವೂ ಅಲ್ಪ. ಮತ್ತು ಪರಮಾತ್ಮ ಕೊಟ್ಟಿದ್ದು ಅದಕ್ಕೆ ತಕ್ಕಂತೆ ಅಷ್ಟೇ ಕೊಟ್ಟಿದ್ದಾನೆ. ತಲೆ ಮಾತ್ರ ದೊಡ್ಡದಾಗಿದ್ದು ಕೈ ಸಣ್ಣ ಸಣ್ಣದಾಗಿದ್ದು ಬಿಟ್ಟರೆ, ಅಥವಾ ಶರೀರ ಧಾತ್ರಕ್ಕಿದ್ದು ಕೈ ಭಾಳ ಸಣ್ಣಕ್ಕಿದ್ದರೆ ಇದು ಅವಲಕ್ಷಣ ಅಲ್ಲವೇ? ಆಗ ಕೃತಯುಗದಲ್ಲಿ ನಮ್ಮ ಯೋಗ್ಯತೆ ಎಲ್ಲ ಕಡಿಮೆ ಇದ್ದಾಗ ನಮಗೆ ಕೊಟ್ಟ ಕೆಲಸ ಭಾಳ ದೊಡ್ಡದು. ಊಟ ಮಾಡಬೇಕು ಅಂತ ಹೇಳಿ 7 ಸರ ಧಾನ್ಯದ ಉತ್ಪತ್ತಿ ಇದೆಲ್ಲ ದೇವರು ವ್ಯವಸ್ಥೆ ಮಾಡಿಬಿಟ್ಟಿದ್ರೆ ಇದು ನಮಗೆ ವ್ಯವಸ್ಥೆ ಆಗಿಲ್ಲ, ಅವ್ಯವಸ್ಥೆ ಆಗ್ತಿತ್ತು ಅದು. ಅದಕ್ಕೆ ಸರ್ವಜ್ಞನಾದ ಭಗವಂತ ನಮಗೆ ಏನು ಬೇಕು, ಯಾವಾಗ ಬೇಕು, ಎಷ್ಟು ಬೇಕು ಸರಿ ಕೊಟ್ಟ ಕಳಿಸಿದ್ದಾನೆ ಪರಮಾತ್ಮ. ಇದು ಭಗವಂತನ ಸರ್ವಜ್ಞತ್ವಕ್ಕೆ ಸಾಕ್ಷೀಭೂತ. ಇದು ಈ ಕಲಿಯುಗದಲ್ಲಿ ಎಷ್ಟು ಕೊಟ್ಟ, ಇದಕ್ಕೆ 10 ಪಟ್ಟು ದ್ವಾಪರ ಯುಗಕ್ಕೆ ಕೊಟ್ಟಿದ್ದಾನೆ ಭಗವಂತ. ಅಲ್ಲಿ ಅವರ ಎತ್ತರ ಕಡಿಮೆ, ಆಯುಷ್ಯ 1000 ವರ್ಷ ಅವರಿಗೆ, ಮತ್ತು ರಕ್ತ ಇರೋ ಪರ್ಯಂತ ಪ್ರಾಣ ಇರ್ತದೆ ಅವರಿಗೆ. ಹೀಗೆಲ್ಲ ವ್ಯವಸ್ಥೆಯನ್ನು ಬೇರೆ ಬೇರೆ ರೀತಿಯಾಗಿ ಮಾಡಿಕೊಡ್ತಾನೆ. ನಮಗೆಲ್ಲ ಅನ್ನಗತ ಪ್ರಾಣ, ಅವರಿಗೆ ರುಧಿರಗತ ಪ್ರಾಣ. ಅವರಿಗೆ ಅನ್ನಗತ ಅಂತಂದ್ರೆ ಅನ್ನ ತಿನ್ನೋ ಪರ್ಯಂತ ಅಂತಿಲ್ಲ, ಇವಾಗ ಅಲ್ಲಿ ಕೇಳಿ ಬಂದೇವೆ. ಅನ್ನಗತ ಅಂತಂದ್ರೆ ಅನ್ನದ ಮೇಲೆ ನಮಗೆ ಅಭಿಮಾನ ಇರೋ ಪರ್ಯಂತ ನಮಗೆ ಪ್ರಾಣ ಉಳಿತದೆ. ಈ ಅನ್ನ ತಿನ್ನೋದು ಬೇಡ, ನನಗೆ ಅನ್ನ ಸೇರ್ತಾ ಇಲ್ಲ ಅಂತನ್ನುವ ಭಾವನೆ ಬಂತು ಅಂತಂದರೆ ಪ್ರಾಣ ಅಲ್ಲಿ ನಿಂತಿತ್ತು ಅಂತ ಅರ್ಥ. ಅನ್ನಗತ ಪ್ರಾಣ ನಮ್ಮದೆಲ್ಲ ಹೀಗೆ. ಇನ್ನು ಕೃತಯುಗದಲ್ಲಿ ಅಸ್ಥಿ ಇರೋ ಪರ್ಯಂತ ಅವರು ತಮ್ಮ ನಿಯತ ವೃತ್ತಿಗಳನ್ನು ಮಾಡ್ತಾ ಇರ್ತಾರಂತ. ಪರಮಾತ್ಮನೂ ಅಷ್ಟೇ ಮಾಡಿದ. ಕೃತಯುಗದಲ್ಲಿ ತಾನೇನು ಕಾಣಿಸ್ತಾ ಇದ್ದ, ತ್ರೇತಾಯುಗ ಬಂದಾಗ ಸ್ವಲ್ಪ ಕಡಿಮೆ ಮಾಡಿಕೊಂಡ, ನರರೂಪದಲ್ಲಿ ಕಾಣಿಸಲಿಕ್ಕೆ ಪ್ರಾರಂಭ ಮಾಡಿದ. ದ್ವಾಪರ ಯುಗದಲ್ಲಿ ಇನ್ನೂ ಕಡಿಮೆ ಮಾಡಿಕೊಂಡ, ತನ್ನ ಮಹಿಮೆಯನ್ನು ಕಡಿಮೆ ಮಾಡಿಸಿ ತೋರಿಸಿದ. ಕಲಿಯುಗ ಬಂದಾಗ ತ್ರಿಯುಗನಾದ್ದರಿಂದ ಇಲ್ಲಿ ಬಂದೇ ಇಲ್ಲ. ಅದಕ್ಕೆ ತನ್ನ ಸ್ಥಾನದಲ್ಲಿ ಬೇರೆ ಬೇರೆ ಮಾಧ್ಯಮಗಳನ್ನು ಪರಮಾತ್ಮ ವ್ಯವಸ್ಥೆ ಮಾಡಿಕೊಟ್ಟ. ಹೀಗೆ ಒಂದು ಯುಗ, ಈ ಒಂದು ಮಹಾಯುಗ ಸೇರಿದರೆ 43,20,000 ವರ್ಷ. ಇದರಂತೆ ಬ್ರಹ್ಮದೇವರ ಆಯುಷ್ಯ ಇವಾಗ ಕಳೆದೇವಲ್ಲ, ಅಷ್ಟು ಲೆಕ್ಕವನ್ನು ಮಾಡಿಕೊಳ್ಳ್ರಿ ಎಂಬುದಾಗಿ ಹೇಳ್ತಾರೆ. ಇದರ ಜೊತೆಗೆ ಪರಮಾತ್ಮ ಈ ಮನ್ವಂತರದ ಏಕಾಸ್ಕಂದ ದ್ವಾದಶ ಸ್ಕಂದದಲ್ಲಿ ನಾವು ಕೇಳ್ತೇವಲ್ಲ, ಹೇಗೆ ಸೃಷ್ಟಿ ಮಾಡ್ತಾನೆ, ಒಂದೊಂದು ಮನ್ವಂತರಕ್ಕೆ ಅಧಿಪತಿಗಳು, ಋಷಿಗಳು, ಇದರ ಬಗ್ಗೆಲ್ಲ ನಾವು ಕೇಳ್ತೇವಲ್ಲ.
ಆಗ ರಾಜರು ಮಂತ್ರಿಗಳನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ ಪರಮಾತ್ಮ. ಇವತ್ತು ಶನಿವಾರ ಆದ್ದರಿಂದ ಇವತ್ತು ಸಂವತ್ಸರ ಪ್ರಾರಂಭ, ಶನಿ ರಾಜನಾಗ್ತಾರೆ. ನಮ್ಮ ಅದೃಷ್ಟಕ್ಕೆ ಮಂತ್ರಿಗಳಾಗಿ ಅವರ ತಂದೆನೇ ಸೂರ್ಯನೇ ಬಂದು ಕೊಡ್ತಾ ಇದ್ದಾರೆ. ಮತ್ತು ಸೇನಾಧಿಪತ್ಯವನ್ನು ಸ್ವಯಂ ರಾಜನಾದ ಶನಿನೇ ಮಾಡ್ತಾ ಇದ್ದಾರೆ. ಇವರ ಸ್ವಭಾವಗಳನ್ನು ಇಟ್ಟು ನೋಡಿದಾಗ ನಮಗೆ ಧಾನ್ಯ ಕಡಿಮೆ ಆಗ್ತದೆ, ಮತ್ತು ನೀರು ಕಡಿಮೆ ಆಗ್ತದೆ, ವೃಷ್ಟಿ ಕಡಿಮೆ ಆಗ್ತದೆ, ಫಲಗಳು ಎಲ್ಲವೂ ಕಡಿಮೆನೇ ಆಗ್ತದೆ. ಯಾಕಂದರೆ ಸೂರ್ಯನ ಸ್ವಭಾವ ಭೂಮಿಯಲ್ಲಿ ಇದ್ದ ನೀರನ್ನು ಎಳೆಯೋ ಸ್ವಭಾವ, ಅವರು ಕೊಡೋವರಲ್ಲ. ಯಾವಾಗ ಕೊಡ್ತಾರೆ ಅದನ್ನು ಮೇಘಗಳನ್ನು ಮಾಡಿ ಬೇರೆ ಕಾರಣದಿಂದ ಬೇರೆ ದೇವತೆಗಳಿಂದ ಬರುವಂತೆ ಭಗವಂತನ ಒಂದು ವ್ಯವಸ್ಥೆ ಇದೆ. ಹಾಗೆ ಅಂಥವರು ಮಂತ್ರಿಯಾಗಿ ರಾಜರಾಗಿ ಬಂದು ಕೂತರು ಅಂತಂದರೆ ಅವರಿಗೆ ಸ್ವಭಾವಕ್ಕೆ ತಕ್ಕಂತೆ ಇರುವ ಪ್ರಸಂಗಗಳು ನಡೀತಾ ಇರ್ತದೆ. ಈಗ ಶನಿ ರವಿ ಮತ್ತು ಸೇನಾಧಿಪತಿಯಾದ ಶನಿ ಇವರ ಕಾರಣದಿಂದ ರಾಜರಲ್ಲಿ ಅಧರ್ಮ ಬಹಳ ಹೆಚ್ಚು ಕಾಣ್ತಾಗಿರ್ತದೆ. ಪಾಪವನ್ನು ಮಾಡ್ತಾರೆ, ಸೇನಾಹೀನರಾಗ್ತಾರೆ, ಮಳೆ ಬಹಳ ಕಡಿಮೆ ಆಗ್ತದೆ. ಪರಸ್ಪರ ವ್ಯರ್ಥವಾಗಿ ವೈರಭಾವವನ್ನು, ಸುಳ್ಳಾಗಿ ಒಂದು ವೈರಭಾವವನ್ನು ಅವರೆಲ್ಲ ಮಾಡ್ತಾ ಇರ್ತಾರೆ. ರೋಗಗಳ ಪೀಡ, ಚೋರರ ಪೀಡೆ ಇದೆಲ್ಲ ಈ ಸಂವತ್ಸರದಲ್ಲಿ ಹೆಚ್ಚಾಗ್ತದೆ ಅಂತ ಇಲ್ಲಿ ತೋರಿಸಿಕೊಡ್ತಾರೆ. ನಮಗೇನಾದ್ರು ತೊಂದರೆ ಬರ್ತದೆ ಅಂತಂದರೆ ಸ್ವಲ್ಪ ಜಾಗೃತಿ ಆಗ್ತೇವಲ್ಲ. ಹಾಗೆ ಸಂವತ್ಸರದ ಫಲ ಹೇಳೋ ಕಾಲಕ್ಕೆ ಅಗ್ನಿ ಚೋರ ಭಯ ಇದೆಲ್ಲ ಆಗ್ತದೆ ಅಂತ ಅನ್ನೋ ಕಾಲಕ್ಕೆ ಅಂಥ ಪ್ರಸಂಗದಲ್ಲಿ ಸ್ವಲ್ಪ ನಾವು ಜಾಗೃತಿಯಾಗಿರಬೇಕು. ಇದು ನಮಗೆ ಒಂದು ವಿಹಿತ ಧರ್ಮನೇ ಅದು ಕೂಡ. ಈ ರೀತಿಯಾಗಿ ನಮಗೆ ಒಂದು ಇಲ್ಲಿ ಅನುಕೂಲ ಏನಾಗಿದೆ ಹಾಗೆ ಅಂತಂದರೆ 6 ತಿಂಗಳಿಗೆ ಒಂದು ಸಲ ಧಾನ್ಯದ ಉತ್ಪತ್ತಿ ಅಂತಂತಾರಲ್ಲ, ಮೊದಲು 6 ತಿಂಗಳಲ್ಲಿ ಏನು ಉತ್ಪತ್ತಿ ಆಗ್ತದೆ ಅದಕ್ಕೆ ಅಧಿಪತಿಯಾಗಿ ಬುಧ ಇರೋ ಕಾರಣದಿಂದ ಭಯವರ್ಜಿತರಾಗಿ ಪ್ರಜೆಗಳನ್ನು ನೋಡ್ಕೋತಾರೆ. ಸ್ವಲ್ಪ ಮಳೆ ಬರ್ತದೆ, ಸುಖವಾಗಿ ಇರ್ತಾರೆ, ಧನ ಧಾನ್ಯಗಳು ಬೆಳೀತದೆ ಆವಾಗ. ಹೀಗಾಗಿ ಅವರ ಕಾಲದಲ್ಲಿ ಮೊದಲು 6 ತಿಂಗಳಲ್ಲಿ ಅದಕ್ಕೆ ನಮಗೆ ಶ್ರಾವಣ ಮಾಸದ ಮಳೆ ಅಂತ ಅನ್ನೋದು ನಮಗೆ ಬಂದುಬಿಡ್ತದೆ. ಅದಕ್ಕೆ ಆಮೇಲೆ ಕಾರ್ತೀಕ ಮಾರ್ಗ ಶೀರ್ಷದ ಮಳೆ ಏನಾಗ್ತದೆ ಅದು ಬರೋದಿಲ್ಲ. ಇದರ ಮಧ್ಯದಲ್ಲಿ 3 ಗಾಳಿಗಳು ವ್ಯತ್ಯಾಸ ಆಯಿತು ಅಂತಂದರೆ 3 ಬೆಳೆ ಬರೋ ಸಂಭವ ನಮ್ಮ ದಕ್ಷಿಣ ದೇಶಕ್ಕೆ. ಅದು ಎಲ್ಲವೂ ಕಡಿಮೆಯಾಗಿ ಒಂದು ಮಳೆ ಮಾತ್ರ ಸ್ವಲ್ಪ ಶ್ವಾಸೋಚ್ಛ್ವಾಸಕ್ಕೆ ಅವಕಾಶ ಕೊಟ್ಟು ಬರುವ ಸಂಭವವನ್ನು ಬುಧ ನಮಗೆ ಕೊಡ್ತಾ ಇದ್ದಾರೆ. ಮತ್ತು ಅಪರ ಸಸ್ಯಾಧಿಪ 2ನೇ ಭಾಗದ ಅಧಿಪತಿ ಮತ್ತು ಸೂರ್ಯನೇ ಆಗಿದ್ದಾರಾದ್ದರಿಂದ ಆ ಮಳೆ ಜಲ ಎಲ್ಲವೂ ಕೂಡ ಕಡಿಮೆ ಆಗುವ ಸಂಭವ. ಧಾನ್ಯಾಧಿಪತಿಯಾಗಿ ಚಂದ್ರ ಇರೋ ಕಾರಣದಿಂದ ಈ 6 ತಿಂಗಳಲ್ಲಿ ಏನು ಧಾನ್ಯ ಬೆಳಿಬೇಕೋ ಅದು ಬೇಕಾದಷ್ಟು ಬೆಳೆದು ಕೊಟ್ಟುಬಿಡ್ತಾನೆ. 2ನೇ 6 ತಿಂಗಳಲ್ಲಿ ಅಷ್ಟಕ್ಕೆ ಅದು ಕಡಿಮೆ ಆಗ್ತದೆ. ಅದಕ್ಕೆ ರೈತರು ಹಿಂದೆ ನಮ್ಮೂರಲ್ಲಿ ನಾವು ಗ್ರಾಮದಲ್ಲಿದ್ದಾಗ ಬಂದು ಹೇಳೋರು, ಪಂಚಾಂಗ ಶ್ರವಣ ಆಯಿತು ಅಂದರೆ ಈ ವರ್ಷ ಹೇಗಿದೆ ಅಂತ ಕೇಳೋರು. ಯಾವಾಗ ಅನುಕೂಲ ಇದೆ ಆವಾಗ ಬೀಜಾವಪವನ್ನು ಮಾಡಿ ಚೆನ್ನಾಗಿ ನೋಡ್ಕೊಂಡ್ಬಿಡೋರು. 2ನೇ ಸಲಕ್ಕೆ ಅವಾಗ ಯಾವುದು ಅಂತಂದ್ರೆ ನೀರು ಇಲ್ಲದೆ ಯಾವುದನ್ನು ಬೆಳೆಸಲಿಕ್ಕೆ ಸಾಧ್ಯ ಅಂಥವುಗಳನ್ನು ವ್ಯವಸ್ಥೆ ಮಾಡ್ತಿದ್ರು. ಈಗ ಗ್ರಾಮಗಳಲ್ಲಿ ಪದ್ಧತಿಯನ್ನು ನಾವು ನೋಡಿದ್ದು, ಈಗ ಅವರ ವಿಚಾರವನ್ನು ನೋಡುತ್ತೇವೆ. ಹೀಗಾಗಿ ರಸ ಮತ್ತು ನೀರಸ ಇವುಗಳಿಗೆ ಶುಕ್ರ ಬುಧ ಕ್ರಮೇಣ ಅಧಿಪತಿಯಾಗಿರೋ ಕಾರಣದಿಂದ ಈ ಜಿಡ್ಡು ಪದಾರ್ಥ, ನೀರು, ಎಣ್ಣೆ ಪದಾರ್ಥಗಳಿರ್ತಲ್ಲ ಇದಕ್ಕೆ ಬುಧ ಅಧಿಪತಿಯಾಗಿರೋ ಕಾರಣದಿಂದ, ಶುಕ್ರ ಅಧಿಪತಿಯಾಗಿರೋ ಕಾರಣದಿಂದ ಲವಣ ಮೊದಲಾದ ಪದಾರ್ಥಗಳು ಬಹಳ ಕಡಿಮೆ ಆಗ್ತದೆ. ಮುಂದೆ ನೀರಸಕ್ಕೆ ಅಧಿಪತಿಯಾಗಿ ರತ್ನ ಧಾನ್ಯಾದಿಗಳಿಗೆ ಬುಧ ಅಧಿಪತಿಯಾಗಿರೋ ಕಾರಣದಿಂದ ಸರ್ವಂ ವಿರ್ಧಿಮಾಯಾಂತಿ ಎಂಬುದಾಗಿ ಅದರ ಭಾಗವನ್ನು ಕೇಳುತ್ತೇವೆ. ಮತ್ತು ನಕ್ಷತ್ರ ಕಂದಾಯ ಫಲದಲ್ಲಿ ಯಾರಿಗೂ ಬಹಳ ತೊಂದರೆ ಆಗುವಂತೆ ಏನು ಈ ವರ್ಷ ಕಂಡಿಲ್ಲ. ಸಾಮಾನ್ಯವಾಗಿ ಇದರಲ್ಲಿ ಹೇಳುವಾಗ ಮೊದಲು 0 ಬಂದರೆ ಮೊದಲು 4 ತಿಂಗಳಲ್ಲಿ ವ್ಯಾಧಿ, ಆಮೇಲೆ 4 ತಿಂಗಳಿಗೆ ಮಧ್ಯ ಶೂನ್ಯ ಇದ್ದರೆ ಭಯ, 3ನೇ ಶೂನ್ಯ ಇತ್ತು ಅಂತಂದ್ರೆ ಆ 4 ತಿಂಗಳಿಗೆ ಸಂಪತ್ತು ನಾಶವಾಗ್ತದೆ ಅಂತನ್ನುವ ಈ ಕ್ರಮವನ್ನು ನೋಡ್ತಾ ಇದ್ದೇವೆ. ಇದರಲ್ಲಿ 1-2 ನಕ್ಷತ್ರಗಳನ್ನು ಬಿಟ್ಟರೆ ಉಳಿದಿದ್ದು ಏನು ತೊಂದರೆ ಆಗುವಂತೆ ಇಲ್ಲ. ಮತ್ತು ರಾಶಿಯ ಆಯವ್ಯಯ ಫಲಗಳು ಅಂತೇನೋ ಕಾಲಕ್ಕೆ ಮೊದಲು ಸಂಖ್ಯಾ ಏನು ಕೊಡ್ತದೆ ಇದಕ್ಕೆ ಆಯ ಭಾಗ ಹೆಚ್ಚು ಇದ್ದು ಅದು ಸುಖಕ್ಕೆ ಕಾರಣ. 2ನೇದು ಸಂಖ್ಯೆ ಹೆಚ್ಚಿತ್ತು ಅಂತಂದ್ರೆ ವ್ಯಯ ಭಾಗ ಜಾಸ್ತಿಯಾಗಿ ಸ್ವಲ್ಪ ತೊಂದರೆಗೆ ಅದು ಕಾರಣವಾಗ್ತದೆ ಎಂಬುದಾಗಿ. ಹಾಗೆ ಮೇಷರಾಶಿಗೆ 8-5, ವೃಷಭ 8, 2, 14, ಮಿಥುನ 8, 11, ಕರ್ಕಾಟಕ 2, 8, ಸಿಂಹ 5, 5, ಕನ್ಯಾ 8, 11, ತುಲಾ 2, 14, ವೃಶ್ಚಿಕ 8, 5, ಧನುಸ್ಸು ಮತ್ತು ಮೀನ 5, 11, ಮಕರ ಕುಂಭ 14, 11. ಈ ರೀತಿಯಾಗಿ ಈ ಸಂವತ್ಸರ ವ್ಯಯದ ಭಾಗ ಅಂತ ಅನ್ನೋದು ಸ್ವಲ್ಪ ಹೆಚ್ಚಿಗೆ ಕಾಣ್ತದೆ. ಅದು ರಾಜ್ಯದ ಕೋಶದ ಪರ್ಯಂತರವಾಗಿ ಕಡಿಮೆ ಆಗ್ತದೆ ಅಂತನ್ನೋದನ್ನು ಅಧಿಪತಿಗಳ ವಿಚಾರದಲ್ಲೂ ಕೂಡ ತಿಳಿಸಿಕೊಡ್ತಾ ಇದ್ದಾರೆ. ಇದೇ ರೀತಿಯಾದ ಮೇಷ ಮಕರ ಸಂಕ್ರಾಂತಿ ಫಲ ಬರುವ ಕಾಲಕ್ಕೆ ಮೇಷ ಸಂಕ್ರಮಣದಲ್ಲಿ
ಕಲಹಪ್ರದವಾಗಿ ಆಗ್ತದೆ ಅಂತನ್ನೋದನ್ನು ಈ ತಮಿಳು ವರ್ಷ ಪರಪ್ಪಂತ ಆಗ್ತದೆ ನೋಡ್ರಿ ನಮಗೆ, ಅದು ಕಲಹಪ್ರದವಾಗಿರ್ತದೆ ಅಂತನ್ನೋದನ್ನು ತಿಳಿಸಿಕೊಡ್ತಾಗಿದ್ದಾರೆ. ಮಕರ ಸಂಕ್ರಮಣ 2020 ಇಸ್ವಿಯಲ್ಲಿ ಜನವರಿ 15ನೇ ತಾರೀಕು ಅರ್ಥಾತ್ ಪುಷ್ಯಬಹುಳ ಪಂಚಮಿ ಬುಧವಾರದಲ್ಲಿ ಆಗ್ತಾ ಇದೆ. ಇದರಲ್ಲಿ ಆ ದೇವತಾ ಏನು ಸಂಕ್ರಾಂತಿ ದೇವತಾ ಪಶ್ಚಿಮದಿಂದ ಬಂದು ಪೂರ್ವಕ್ಕೆ ಹೋಗ್ತಾ ಇದ್ದಾಳೆ. ಆಗ್ನೇಯ ಅಂದರೆ ಸೌತ್ ಈಸ್ಟ್ ಕಾರ್ನರ್ ಇದೆ, ಅದರ ದೃಷ್ಟಿ ಇದೆ. ಆಗಮನದಿಂದ ಪಶ್ಚಿಮ ದಿಕ್ಕದಿಂದ ಸುಖ ಬರ್ತಾಗಿದೆ, ಪೂರ್ವ ದಿಕ್ಕಿಗೆ ಸ್ವಲ್ಪ ದುಃಖ ಬರ್ತದೆ. ಆಗ್ನೇಯ ದಿಕ್ಕಲ್ಲಿ ಹಾನಿಗಳಾಗ್ತದೆ ಅಂತನ್ನುವ ರೀತಿಯಲ್ಲಿ ಹೀಗೆ ಹೇಳಿ ಆ ಸಂಕ್ರಾಂತಿ ದೇವತಾ ಆ ಕಾಲದಲ್ಲಿ ಯಾವ ವಸ್ತು ಪದಾರ್ಥಗಳನ್ನು ಉಪಯೋಗ ಮಾಡ್ತಾಳೋ ಅದಕ್ಕೆಲ್ಲ ಹಾನಿ ಆಗ್ತದೆ ಅಂತನ್ನುವ ಸಂಕ್ರಾಂತಿ ಫಲವನ್ನು ಕೂಡ ನಾವು ಇಲ್ಲಿ ಕೇಳ್ತಾ ಇದ್ದೇವೆ. ಆಮೇಲೆ 2 ಗ್ರಹಣಗಳು ನಮಗೆ ಈ ಸಲ ಗೋಚರವಾಗ್ತಾ ಇದೆ. ಒಂದು ಆಷಾಢ ಶುದ್ಧ ಪೌರ್ಣಿಮಾ ಅಂದರೆ ಜೂಲೈ 16ನೇ ತಾರೀಕಿನ ಮಧ್ಯರಾತ್ರಿಯಿಂದ 17ನೇ ತಾರೀಕು ಬೆಳಗಿನ ಜಾವ. ಎರಡನೆಯದು ಮಾರ್ಗಶೀರ್ಷ ಬಹುಳ ಅಮಾವಾಸ್ಯ ಡಿಸೆಂಬರ್ 26ನೇ ತಾರೀಕು ಇದೇ ವರ್ಷ. ಈ 2 ಗ್ರಹಣಗಳಲ್ಲಿಯೂ ಕೂಡ ಶುಭ ಫಲ ಅಂತನ್ನೋದು ಕಟಕ ತುಲಾ ಕುಂಭ ಮೀನ ರಾಶಿಯವರಿಗೆ ಆಗ್ತಾಯಿದೆ. ಶುಭ ಮತ್ತು ಅಶುಭ 2 ಫಲಗಳು ಮಿಶ್ರವಾಗಿ ಮೇಷ ಮಿಥುನ ಸಿಂಹ ವೃಶ್ಚಿಕ ರಾಶಿಗಳಿಗೆ, ಅಶುಭ ಫಲ ಅಂತನ್ನೋದು ವೃಷಭ ಧನುಸು ಕನ್ಯಾ ಮಕರ. ಇದು 2 ಗ್ರಹಣಕ್ಕೂ ಕೂಡ ಇದೇ ರೀತಿಯಾಗಿ. ಮತ್ತು ವಿಶೇಷವಾಗಿ ಉತ್ತರಾಷಾಢ ನಕ್ಷತ್ರದ ಮಕರ ರಾಶಿಯವರಿಗೆ ವಿಶೇಷ ಅನಿಷ್ಟ ಇರೋ ಕಾರಣದಿಂದ ವಿಷ್ಣು ಸಹಸ್ರನಾಮ, ವಾಯುಸ್ತುತಿ ಮೊದಲಾದ ಪಾರಾಯಣಗಳು, ವೇದ ಪಾರಾಯಣಗಳು, ದಾನ ಇತ್ಯಾದಿಗಳಿಂದ ಅದು ಪರಿಹಾರ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಜ್ಯೋತಿಷ್ಶಾಸ್ತ್ರ ಇದನ್ನು ತಿಳಿಸಿಕೊಡ್ತದೆ. ಜೊತೆಗೆ ಈ ಯಾವ ಜೂಲೈ ತಿಂಗಳಲ್ಲಿ ಬರುವ ಈ ಗ್ರಹಣ ಇದೆ 16ನೇ ತಾರೀಕು ಮಂಗಳವಾರ ಮಧ್ಯರಾತ್ರಿ 1:32 ಪ್ರಾರಂಭವಾಗಿ ಮಾರನೇ ದಿವಸ ಬೆಳಗಿನ ಜಾವ 4:15 ಗಂಟೆ ತನಕ. ಇದರ ಮಧ್ಯಕಾಲ ಅಂತನ್ನೋದು 3 ಗಂಟೆ. ಇದು ತರ್ಪಣ ಬಿಡೋವರೆಗೆ ಇದು ಕಾಲವಾಗ್ತಾ ಇದೆ. ಸುಮಾರು 3 ಗಂಟೆ ಕಾಲ ಈ ಗ್ರಹಣ ಅಂತ ಅನ್ನೋದು ಆಗ್ತಾ ಇದೆ. ಗ್ರಹಣಗಳು ಕಾಲ ಹೆಚ್ಚಾದರೆ ಒಂದೇನು ನಮಗೆ ಅನುಕೂಲ ಅಂತಂದರೆ ಅನೇಕ ಮಂತ್ರಗಳನ್ನು ಜಪ ಮಾಡಿಕೊಳ್ಳಿಕ್ಕೆ, ಸಿದ್ಧಿ ಮಾಡಿಕೊಳ್ಳಿಕ್ಕೆ ನಮಗೆ ಒಳ್ಳೆಯ ಅವಕಾಶ ಪಾರಾಯಣ ಮಾಡಲಿಕ್ಕೆ ಆಗ್ತಾ ಇದೆ. ಇದರಿಂದ ಮಂಗಳವಾರ ಮಧ್ಯಾಹ್ನ 3:45 ಗಂಟೆಯಿಂದ ಗ್ರಹಣ ವೇದ ಪ್ರಾರಂಭವಾಗ್ತದೆ. ಆವಾಗಿಂದ ಉಪವಾಸ ಅಂತನ್ನೋದು ಇರಬೇಕು. ತಿನ್ನೋದು ಕುಡಿಯೋದು ಎಲ್ಲವೂ ಬಿಡಬೇಕು. ಮತ್ತು ಗರ್ಭಿಣಿ ಸ್ತ್ರೀಯರು, ಶಿಶುಗಳು, ಸಣ್ಣ ಮಕ್ಕಳು, ವೃದ್ಧರು, ರೋಗಿಗಳಿಗೆ ಸ್ವಲ್ಪ ಹೆಚ್ಚಿನ ಅವಕಾಶ, 5-6 ಗಂಟೆ ಕಾಲದ ಹೆಚ್ಚಿನ ಅವಕಾಶ. ಆವಾಗಲೂ ಅವರಿಗೆ ಅನ್ನಾದಿಗಳನ್ನು ತಗೊಳ್ಳಿಕ್ಕೆ ಅಧಿಕಾರ ಇಲ್ಲ. ಅಲ್ಪ ಆಹಾರಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ ಅಂತನ್ನೋದನ್ನು ಅಲ್ಲಿ ತಿಳಿಸಿಕೊಡ್ತಾಗಿದ್ದಾರೆ. ಡಿಸೆಂಬರ್ ತಿಂಗಳಾಗುವ ಕೇತುಗ್ರಸ್ತ ಸೂರ್ಯಗ್ರಹಣ ಇದು ಚಂದ್ರಗ್ರಹಣ, ಅದು ಸೂರ್ಯಗ್ರಹಣ. ಆ ಸೂರ್ಯಗ್ರಹಣ ಅಂತನ್ನೋದು ಬೆಳಿಗ್ಗೆ 8:05 ಪ್ರಾರಂಭವಾಗಿ 11:03 ಮುಗಿತಾ ಇದೆ. 9:34 ಮಧ್ಯಕಾಲ ತರ್ಪಣ ಮೊದಲಾದ ದಾನಗಳಿಗೆ ಅದು ಕಾಲವಾಗ್ತಾ ಇದೆ. ಈಗ ಬೆಳಗ್ಗೆ 8 ಗಂಟೆಗೆ ಪ್ರಾರಂಭ ಆಗ್ತಾ ಇದೆ. ಆದ್ದರಿಂದ ಮುಂದಿನ ದಿವಸದ ಯಾಮವನ್ನು ಪ್ರಾರಂಭ ಮಾಡಿಕೊಂಡು 25ನೇ ತಾರೀಕು ಬುಧವಾರ ಸಾಯಂಕಾಲ 3:45 ಗಂಟೆಯಿಂದ ಉಪವಾಸ ಗ್ರಹಣ ವೇದ ಅಂತ ಅನ್ನೋದು ಪ್ರಾರಂಭವಾಗ್ತಾ ಇದೆ. ಮಾರನೇ ದಿವಸ ಗ್ರಹಣ ಮೋಕ್ಷ ಆದ ಮೇಲೆ ಪೂಜಾ ಮುಂದಾದಿಗಳು ಶ್ರಾದ್ದಾದಿಗಳು ಮಾಡಲಿಕ್ಕೆ ಬರ್ತದೆ. ಆದರೆ ಹಸ್ತೋದಕ ಮಾತ್ರ ಯತಿಗಳಿಗೆ ಅವತ್ತು ಇರೋದಿಲ್ಲ ಅಂತನ್ನುವ ಇತ್ಯಾದಿ ವಿಚಾರಗಳು. ಇದರ ಜೊತೆಗೆ ಗೋಕುಲಾಷ್ಟಮಿ ಈ ಸಲ ಅಷ್ಟಮಿ ದಿವಸ ನಮಗೆ ಅರ್ಘ್ಯ ಪ್ರದಾನ ರಾತ್ರಿ ಚಂದ್ರೋದಯ ಕಾಲದಲ್ಲಿ. ಪಾರಣೆ ಅಂತನ್ನೋದು ಮಾರನೇ ದಿವಸ ರಾತ್ರಿ 12:28 ನಮಗೆ ತಿಥಿ ಮೊದಲು ಮುಗಿಯೋದಾಗಿದ್ದರೆ ತಿಥ್ಯಂತೆ ಪಾರಣ ಮಾಡಲಿಕ್ಕೆ ಅನುಕೂಲ ಇರ್ತಿತ್ತು. ನಕ್ಷತ್ರ ಹಾಗಿದ್ದರೆ ನಕ್ಷತ್ರ ಅಂತೆ ಪಾರಣ ಹಾಕಿರ್ತಾರೆ. ಆದರೆ ಈ ಸಲ ಏನಾಗಿದೆ, ಅಷ್ಟಮಿ ತಿಥಿ ಮತ್ತು ಯಾವ ನಕ್ಷತ್ರ ಎರಡೂ ಭಾಳ ಗಳಿಗೆ ಹೆಚ್ಚಾಗಿರೋ ಕಾರಣದಿಂದ ಅನಿವಾರ್ಯವಾಗಿ 2ನೇ ದಿವಸ ರಾತ್ರಿ ತನಕ ಉಪವಾಸ ಇದ್ದು ಪಾರಣೆ ಮಾಡಬೇಕಾದ ಒಂದು ಅವಕಾಶ. ಕೃಷ್ಣನಿಗಾಗಿ ಉಪವಾಸ ಇರ್ತಾ ಇದ್ದೇವೆ. ನಮ್ಮ ಮಕ್ಕಳು ಊರಿಂದ ಬರೋ ಕಾಲಕ್ಕೆ ತಡೆ ಆಯಿತು, ಟ್ರೈನ್ ಲೇಟ್ ಆಯಿತು ಅಂತಂದ್ರೆ ಎಷ್ಟೊತ್ತು ಬೇಕಾರಾಗಲಿ ಏನಾರು ಕುಡಿದು ಕಾಯ್ತಾ ಇರ್ತೇವೆ, ಮಗು ಬಂದ ಮೇಲೆ ಊಟ ಮಾಡ್ತೇನೆ ಅಂತ. ನಾವು ಹೆತ್ತ ಮಗುವಿಗೆ ಇಷ್ಟು ಮಾಡುವಾಗ ನಮ್ಮಣ್ಣ ಮಗುವಾಗಿ ನೋಡ್ಕೋತಾ ಇದ್ದಾನೆ ಕೃಷ್ಣ. ಎಷ್ಟು ಕರುಣೆ ಅಂತಂದರೆ ಈ ಸಲ ಶ್ರವಣೋಪವಾಸ ಕೊಟ್ಟಿಲ್ಲ, ಅತಿರಿಕ್ತ ಏಕಾದಶಿ ಉಪವಾಸನೂ ಇಲ್ಲ, ಒಂದೇ ಒಂದು ಕೃಷ್ಣಾಷ್ಟಮಿ ಉಪವಾಸ ಮಾತ್ರ. ಇದು ಮಾಡಿಬಿಟ್ರೆ ಎಲ್ಲ ಪುಣ್ಯವನ್ನು ಪರಮಾತ್ಮ ಅಲ್ಲೇ ಕೊಟ್ಬಿಡ್ತಾನೆ. ನಮ್ಮ ಆಚಾರ್ಯ ಹೇಳ್ತಾಯಿದ್ರು, ನಿಮಗೆಲ್ಲ ಉಪವಾಸ ಯಾಕೆ ತೊಂದರೆ ಆಗ್ತದೆ ಅಂದರೆ 2 ಕಾರಣ. ಒಂದು, ಉಪವಾಸ ಆದರೆ ಏನಾಗ್ತದೋ ಅಂತ ಮೊದಲೇ ಭಯ ನೀವೇ ಮನಸ್ಸಿಗೆ ತಂದುಕೊಂಡ್ಬಿಡ್ತೀರಿ. 2ನೇದು, ಉಪವಾಸ ಅಂತಂದರೆ ಜಾಗ ಬಿಟ್ಟು ಅಲ್ಲಾಡೋದಿಲ್ಲ, ಜಡ ಕೂತಂತೆ ಕೂತು ಬಿಡೋದು.
ಹಾಗಿರಲೇಬಾರದು. ಅದಕ್ಕೆ ನಮ್ಮ ದೇವರು ಒಳ್ಳೆಯ ವ್ಯವಸ್ಥೆ ಕೊಟ್ಟಿದ್ದಾನೆ. ಉಪವಾಸ ಅಂತಂದರೆ ಭಗವಂತನ ಸಮೀಪದಲ್ಲಿ ವಾಸ ಮಾಡೋದು. ಬೆಳಗ್ಗಿಂದ ರಾತ್ರಿ ತನಕ ಪಾರಾಯಣ, ಪಾಠ, ಪ್ರವಚನ ಏನಾದ್ರು ಮಾಡ್ತಾಗಿರಬೇಕು. ಉಪವಾಸ ದಿನ ಹೋಗಿದ್ದೇ ಗೊತ್ತಾಗೋದಿಲ್ಲ. ಇದು ಉಪವಾಸದ ಕ್ರಮ ಎಂಬುದಾಗಿ ಕೇಳ್ತಾ ಇದ್ದಾರೆ. ಆದ್ದರಿಂದ ಅನೇಕ ಬೇಕಾದಷ್ಟು ಗಾಯತ್ರಿ ಮಂತ್ರ ಜಪ, ಸಹಸ್ರನಾಮ ಜಪಗಳು, ಮಂತ್ರಗಳು ಪುರುಷ ಸೂಕ್ತ ಚೆನ್ನಾಗಿ ಹೇಳಲಿಕ್ಕೆ ಬರ್ತದೆ ಅಂತಂದ್ರೆ ಪುರುಷ ಸೂಕ್ತ ಮಂತ್ರ ಜಪ ಈ ರೀತಿಯಾಗಿ ಮಾಡಿಕೊಂಡರೆ ಪರಮಾತ್ಮನಿಗೆ ನಾವು ಶರಣ ಹೊಂದಿದಂತೆ. ಆದ್ದರಿಂದ ಈ ಗ್ರಹಗಳು ಮತ್ತು ಗ್ರಹಣಗಳು ಇದರ ಬಾಧೆಗಳು ಏನಿದ್ರೂ ಕೂಡ ಭಗವಂತ ಅದನ್ನೆಲ್ಲ ಪರಿಹಾರ ಮಾಡಿ ವಿಶೇಷ ಅನುಗ್ರಹವನ್ನು ಮಾಡ್ತಾನೆ ಅಂತ ಅನ್ನೋದನ್ನು ಇಲ್ಲಿ ನಾವು ತಿಳಿತಾ ಇದ್ದೇವೆ. ವಿಶೇಷವಾಗಿ ಇವತ್ತು ಬೆಳಗ್ಗೆ ಶ್ರೀಪಾದಂಗಳವರ ಯುಗಾದಿ ಸಂದೇಶವನ್ನು ಕೂಡ ನಾವು ಕೇಳುವ ಒಂದು ಸಂದರ್ಭ ಬಂತು. ಆ ಗುರುಗಳ ಹೋದ ವರ್ಷ ಇಲ್ಲೇ ಕೂತಿದ್ದರು, ರಾಮಾಯಣವನ್ನು ಪ್ರಾರಂಭ ಮಾಡಿ ಕೊಟ್ಟು ಹೋಗಿದ್ದರು. ಆವಾಗಲೂ ಈ ಸಂವತ್ಸರದ ಫಲ ಕೇಳಿದ್ದೇವೆ. ಏನು ಪ್ರಾಯ ನಮ್ಮ ಮಾಧ್ವರಿಗೆ ಏನು ಭಾಳ ಏನು ತೊಂದರೆ ಆಗಂಗಿಲ್ಲ ಈ ವಿಳಂಬಿ ಸಂವತ್ಸರ. ಅದೇ ರೀತಿಯಲ್ಲಿ ವಿಕಾರಿ ಸಂವತ್ಸರವು ಕೂಡ ಆ ಗುರುಗಳ ಎಲ್ಲ ಗುರು ಪರಂಪರೆಯ ಅನುಗ್ರಹದಿಂದ ಭಗವಂತನ ತತ್ವಾಭಿಮಾನಿ ದೇವತೆಗಳ ವಾಯುದೇವರ ಇಲ್ಲಿ ವಿಶೇಷವಾಗಿ ವಾಯುದೇವರು ಒಂದು ವಿಶೇಷ ರೂಪದಿಂದ ನಿಂತು ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಂಥ ಎಲ್ಲ ಗುರುಗಳ ಅನುಗ್ರಹದಿಂದ ನಮಗೆ ವಿಶೇಷವಾದ ಕ್ಷೇಮ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಆ ಪ್ರಾಣದೇವರ ಪಾದಾರವಿಂದದಲ್ಲಿ ಈ ಒಂದು ಸಣ್ಣ ಮಾತನ್ನು ಕೂಡ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ನೀವು ಬಿಟ್ಟು ಹೇಳ್ತಾರೆ ಗೊತ್ತಾಗ್ಬಿಡ್ತಿಲ್ಲ. ಅವಾಗ ಮಧ್ಯಾಹ್ನ ದಿವಸ ನಿರ್ಮುಕ್ತ ದೋಷ ಸರಸಿ ಜನ ಸ್ಮರಿತಾದೆ ಹಾಕಿ ನೋಡು. ಹಾಂ, ಸಂಕ್ಷೇಪ ವಿಸ್ತಾರಾಭ್ಯಾಮ್ ಇಲ್ಲ. ಅಲ್ಲಿ ಐದು ಕಾಲಿಗೆ ಬಂದೆ. ದೇವ್ರು ಬರೋದಿದೆ, ಈಗ ಶುರು ಮಾಡಿಬಿಡ್ರಿ ಅಂತ ಹೇಳಿದ್ರು. ದೇವ್ರು ಬಂದಾಗ 5:45, 5:55, 6ಕ್ಕೆ ಶುರು ಮಾಡಿದೆ. ನಾವು ಶುರು ಮಾಡುವಾಗ ಈ ಹಂತದಲ್ಲಿ ಬಂದಿರಬೇಕು. ಗಾಡಿ ಅನ್ಸ್ಕೊಬೇಡಿ, 4 ಗಂಟೆ ಹಾಕಿದ್ದೀವಿ. ಪರಮಾತ್ಮ ಗಾಡಿ ಬೆಳೆದೇ ಕೊಡ್ತಾನೆ. ಎಲ್ಲರೂ ಒಳಗೆ ಕೊಡಬೇಕು. ಅಲ್ಲೇ ಹೋಗಬೇಡಿ. ದಯವಿಟ್ಟು ಮುಂದೆ ಬಂದರೆ ಎಲ್ಲ ಉತ್ಸಾಹವಾಗಿರ್ತಾರೆ. ಕೂಡ ಯಾಕೆಲ್ಲ ಪ್ರಸಿದ್ಧಿ 2 ನಿಮಿಷದಲ್ಲಿ ಪ್ರಾರಂಭವಾಗ್ತಾ ಕಾರ್ಯಕ್ರಮ ಶುರು ಮಾಡಿ. ಏನು ಮಾಡ್ತೀವಿ ಶ್ರೀರಾಮ ಸೌರ್ಯಮನೆ ಜಾನಕಿಯ ಮನ ಸೆಳೆದು ದಸಕಂಡದನುವೇತ್ತಿ ದಸಕಂಡದನುವೇತ್ತಿ ಬಸವಲಿದ ಬೆಟ್ಟ ಬಸರಿಸುಹಾಯಾವು ಧ್ವನಿ ನೆರದ ಸಭೆಯೊಳಗೆ ನಸಿನಕ್ಕೂ ವಿಶ್ವಾಮಿತ್ರ ರಾಮನೆಬ್ಬಿಸಿದ ಶ್ಯಾಮ ಸುಂದರನೆತ್ತು ಪ್ರೇಮದಿ ಮುನಿಗೆರಗಿ ಆ ಮಹಾಧನುವೇತ್ತ ಸ್ಥಳಕ್ಕೆ ಬಂದು ಕೋಮಲ ಕರಗಳಿಂದ ಧನುವೆತ್ತಿತ ಪಿಡಿದು ಸಾಮರ್ಥ್ಯದಿಂದೆಳಿದ ಧನು ಮುರಿದೆರಡಾಯಿತು. ಜಯ ಬೇರಿ ಬಾರಿಸಲು ಜಯವಾಯ್ತು ರಾಮನೆಂದು ಜಯ ಜಯ ಜಯವೆಂದು ವನಪುಷ್ಪ ಮಾಲೆ ಕರೆಯ ಜಯಮಾಲೆ ಹಾಕಿದಳು ಜಾನಕಿ ಓಡಿ ಬಂದು ಜಯಪಡದು ನಿಂತೀಗ ಪುರಂದರ ವಿಠಲ. ಶ್ರೀರಾಮ ಜಯ ರಾಮ ಶೃಂಗಾರ ರಾಮ ಚಾರು ಸುಂದರ ರಾಮ ಜಾನಕಿ ರಾಮ ಕಾರುಣ್ಯ ಗುಣಧಾಮ ಕಲ್ಯಾಣ ರಾಮ ಕರುಣದಿಂದಲಿ ಕಾಯೋ ಕಮಲಲೋಚನನೇ.
ಹೌದಾ? ಕ್ಯಾಮ್ರಾ ಆಗಬೇಕು. ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಮೈನೀರೇ, ಈ ವರ್ಷದ ಶ್ರೀರಾಮನವಮಿ ಉತ್ಸವ, ಈ ಯುಗಾದಿ ವಿಕಾರಿನಾಮ ಸಂವತ್ಸರ ಇವತ್ತಿನ ದಿನ ಪ್ರಾರಂಭವಾಗಿದೆ. ವಿಳಂಬಿನಾಮ ಹೇಮವಿಳಂಬಿನಾಮ ಸಂವತ್ಸರ ಓಡಿ ಹೋಯಿತು. ಹೋದ ವರ್ಷ ನಮ್ಮ ಸತ್ಯಾತ್ಮತೀರ್ಥ ಶ್ರೀಪಾದಗಳು ಬಂದಿದ್ದು ಭಾಳ ವಿಜೃಂಭಣೆಯಿಂದ ನಡೆಸಿಕೊಟ್ರು. ಇಲ್ಲಿ ಅದನ್ನು ಮರಲಿಕ್ಕೆ ಮುಂಚೆ ಇಷ್ಟು ಬೇಗ ಬಂದುಬಿಡ್ತು, ಕಾಲಗಳು ಬೇಗ ಬೇಗ ಬರ್ತಾಯಿದೆ ಅಂಥೇಳಿ ಈಗ ಪಂಚಾಂಗ ಶ್ರವಣದಲ್ಲಿ ಕೂಡ ನಮ್ಮ ರಘುಗಣಾಚಾರ್ಯ ಹೇಳಿದಂಗೆ ಏನು ನಿನ್ನೆ ಮಿದ್ದದ್ದು ಕೂಡ ಗ್ಯಾಪ್ ಆಗಿದೆ, 1 ವರ್ಷದ್ದು ಗ್ಯಾಪ್ ಆಗಿದೆ, ಅಷ್ಟು ಬೇಗ ಬಂದಿದೆ. ಅದಕ್ಕೆ ನೀವೆಲ್ಲರೂ ಇದ್ದು ಬಂದಿದ್ದನ್ನು ನಿತ್ಯ ಶ್ರವಣ ಮಾಡಿ, ಈಗ ಒಂದೊಂದು ವರ್ಷ ಒಂದೊಂದು ಆಚಾರ್ಯರು ಹೊರಗಿಂದ ಬರ್ತಾರೆ ಅನ್ಬೋದು, ನಿಮಗೆಲ್ಲರಿಗೂ ಗೊತ್ತು. ಇಷ್ಟರವರೆಗೂ ಒಂದು 75 ವರ್ಷದಲ್ಲಿ 70% ಮೇಲೆ ಪಂಡಿತರು, ಮಹಾ ವಿದ್ವಾಂಸರು ಅವರೆಲ್ಲ ಬಂದು ಇಲ್ಲಿ ಹೇಳಿದ್ದಾರೆ. ಯಾರಿಗೂ 2 ಸಲ ರಿಪೀಟ್ ಆಗಿದ್ದೇ ಇಲ್ಲ, 1 ವರ್ಷದಾಗ ಚಾನ್ಸ್ ಕೊಡ್ತಾಯಿದ್ದೆವು. ಆದರೆ ಕಲ್ಲಾಪುರ ಪವನಾಚಾರ್ಯ ಮಿಟಿ ಅದೃಷ್ಟವಂತರು 2 ಸಲ ಹೇಳಿದ್ದಾರೆ. ಅವರು ಎಲ್ಲರಿಗೂ ಹೇಳಿ ಸಂತೋಷಪಡಿಸಿ ಮನಸ್ಸಿಗೆ ನಮಗೂ ಒಳ್ಳೆಯ ಹೆಸರು ತಂದು ಕೊಟ್ಟು ಹೋಗಿದ್ದಾರೆ. ಈ ರಾಮ ಅಸೋಸಿಯೇಷನ್ ಹ್ಯಾಂಗೆ ಮೊದಲಿಂದ ಪ್ರಾರಂಭ ಆಯಿತು ಎಂಬುದು ಹೇಳಬೇಕಾದರೆ ಅದು ನನಗೆ ಮಾತಾಡೋದು ಕಷ್ಟ ಎಂಬುದು ನಮ್ಮ ಪ್ರವೀಣಾಚಾರ್ಯ ಕೂಡ ಗೊತ್ತು. ಅದಕ್ಕಾಗಿ ನಾವು ಮಾತಾಡೋದಕ್ಕಿಂತ ನಮ್ಮ ಪತ್ರಿಕೆಯಲ್ಲೇ ಹಿಂದೆ ಹ್ಯಾಂಗೆ ರಾಮಾಯಣ ಸ್ಟಾರ್ಟ್ ಆಯಿತು ಅಂತ ಪ್ರಿಂಟ್ ಮಾಡಿದ್ದೇವೆ, ಅದನ್ನೇ ನೀವೆಲ್ಲಿ ಮನೆಯಲ್ಲಿ ಹೋಗಿ ಓದ್ಕೋಬಹುದು. ಮತ್ತು ಈ ವರ್ಷ ನಮ್ಮ ಶ್ರೀಮಾನ್ ಪಂಡಿತರಾದ ಕರ್ನೂರು ಶ್ರೀನಿವಾಸಾಚಾರ್ಯ ಅವರು ಬಂದಿದ್ದಾರೆ. ಅವರು ಒಳ್ಳೆಯ ವಿದ್ವಾಂಸರು, ಅವರು ಹೇಳ್ತಾರೆ ನೀವೆಲ್ಲ ಕೇಳಿ ಧನ್ಯರಾಗಬೇಕು ಅಂತ ಒಂದು. ಎರಡನೇದು, ಎಲ್ಲರೂ ಇಲ್ಲಿ ದೊಡ್ಡವರೆಲ್ಲ ನಾವು ಒಂದು ಸಲ ಹೇಳಿದರೂ ಕೂಡ ಅವರು ಡೇಟ್ ಗ್ಯಾಪ್ ಇಟ್ಟನ್ನು ಬಂದು ನಮ್ಮ ಶ್ರೀರಾಚಾರ್ಯ ಜೋಶಿಯವರು ಮತ್ತು ರಘುಗಣಾಚಾರ್ಯರು, ಪ್ರವೀಣಾಚಾರ್ಯರು ಇವರೆಲ್ಲ ಬಂದಿದ್ದರಿಂದ ನಮಗೆ ಭಾಳ ಸಂತೋಷ. ತೆಲುಗುಗಳು ಹೇಳೋ ಉಂಟು, ಸಂತೋಷಂ ಸಗಂಬಲ ಅಂತ. ಇವರೆಲ್ಲ ಇದು ಸಂತೋಷ ನಮಗೆ ಅರ್ಧ ಬಲ ಬಂದಿದೆ. ಇವಾಗ ಇದನ್ನು ನಡೆಸೋದಕ್ಕೆ ಆಯಿತು. ಇವತ್ತು ಯುಗಾದಿ ದಿವಸ ಎಲ್ಲರೂ ಮನೆಯಲ್ಲಿ ಬೇವು ಬೆಲ್ಲ ಎಲ್ಲ ತಿಂದಿರ್ತೀವಿ. ಆದರೆ ತೆಲುಗು ದಾಸಗಳು ಏನು ಹೇಳ್ತಾರೆ ಅಂದರೆ, ಬೇವು ಬೆಲ್ಲ ತಿಂದುವಾಗ ತಲ್ಲಿ ವಿಷಮಾಯೆ ಬೆಲ್ಲಮಾಯೆ ಅಂತ ಹೇಳ್ತಾರೆ. ಅದು ಆಂಧ್ರದಲ್ಲಿ ಹೇಳೋದು ಉಂಟು. ಇವತ್ತಿನ ದಿನ ಏನೋ ಹೆಂಡತಿ ಬೆಲ್ಲ ಆದದು, ತಾಯಿ ವಿಷ ಆದಳು ಅಂತ ಅದಕ್ಕೆ ಅರ್ಥ. ಅದ್ರಾಗ ಎಲ್ಲ ಪಂಡಿತರಾಗೋದು ಅವರೆಲ್ಲ ಭಾಳ ದೊಡ್ಡ ಬೆಟ್ಟದಿಂದ ಇಳಿಯುವ ನೀರು ಎಲ್ಲರಿಗೆ ದಾರಿಯಲ್ಲಿ ಇದ್ದವರಿಗೆಲ್ಲ ಕೊಟ್ಟು, ಗಿಡ ಹೆಂಗೆ ಕೆಳಗೆ ನೀರು ಬರುತ್ತೋ ಆ ಥರ ಕೊಡೋರು ಇವರು. ಅದಕ್ಕೆ ಇವರೆಲ್ಲ ನಾವು ಕಳ್ಕೊಬೇಕು. ಅವ್ರ ಮುಂದೆ ನಾವು ಏನೂ ಇಲ್ಲ, ನಾವು ಭಾಳ ದಡ್ಡ ಅಂತ ಹೇಳ್ಬೋದು. ಏನಂದರೆ ತೆಲುಗುಗಳು ಹೇಳೋರು ನಕ್ಕಲ ಕಡ ನಾಗಲೋಕ ಕಡ ಅಂತ. ನಾವು ನಾಗಲೋಕಕ್ಕಿಂತ ದೊಡ್ಡದವರೆಲ್ಲ ಬಂದಿದ್ದಾರೆ, ಅವರು ಹೇಳಿಕೊಡ್ತಾರೆ. ಈ ವರ್ಷ ಇದೇ ವರ್ಷ ನೀವು ಬಂದಿದ್ದು ಎಲ್ಲ ನಡೆಸಿಕೊಡಬೇಕು. ಈಗ ರಘುಗಣಾಚಾರ್ಯರು ಹೇಳಿದಾಗ 2 ಗಣನಾದಿ ಸ್ಥಳ ಅಂತ ಹೇಳಿದರು. ಅದೇ ದೇವ್ರನ್ನೆಲ್ಲರೂ ಎಲ್ಲ ಬೆಳಕಿಂತೇವೆ ಅಂತಂದರೆ ನಾವು ಹುಣ್ಣಿಮೆ ಅಮಾವಾಸ್ಯೆ ಸಾಯಬಾರದು. ಯಾಕಂತಂದರೆ ಅವತಾರ ಒಂದಿನ ಗ್ರಹಣ ಬಂದು ಸಿಕ್ಕೋಗುತ್ತೆ, ಅವು ಮಾಡೋ ಪುರಾಣ ಹೋಗುತ್ತೆ. ಅದಕ್ಕಾಗಿ ದೇವರು ನಮ್ಮನ್ನು ಖಂಡಿತ ಹೋಗುತ್ತೆ. ಅಮಾವಾಸ್ಯೆ ಪೌರ್ಣಮಿ ತೊಗೊಂಡು ಹೋಗಬಾರ್ದು. ಏಕಾದಶಿ ದಿನ ತೊಗೊಂಡು ಹೋದಂತಂದರೆ ಮರುದಿನ 8 ಗಂಟೆಗೆಲ್ಲ ಆ ಜೀವಕ್ಕೆ ಊಟ ಸಿಕ್ಕತ್ತೆ. ಏಕಾದಶಿ ಅಷ್ಟು ವಿಶೇಷ. ಆ ಥರ ಎಲ್ಲರೂ ನಮ್ಮ ಉಡುಪಿ ಒಳಗೆ ನಮ್ಮ ಸತ್ಯಾತ್ಮತೀರ್ಥರು ಹೇಳಿದ್ದಾರೆ, ಒಬ್ಬೊಬ್ಬರು ಉಪವಾಸ ಮಾಡಬೇಕು, ಅದಕ್ಕಿಂತ ಒಳ್ಳೆ ಇದು ಏನೂ ಇಲ್ಲ ಅಂತ ಹೇಳಿದ್ದಾರೆ. ಆದವರೆಗೂ ನಾವೆಲ್ಲ ಅದನ್ನು ಏಕಾದಶಿ ಉಪವಾಸವನ್ನು ನೆನೆಸ್ಕೊಂಡು ಏಕಾದಶಿ ಬಂದಾಗ ಭಯ ಇಟ್ಟುಕೊಂಡು ಶ್ರದ್ಧೆಯಿಂದ ಮಾಡಬೇಕು ಅಂತ ನಾನು ಒಂದ್ಸರಿ ತೋರಿದ್ದು ನಿಮಗೆ ಹೇಳಿದ್ದೇವೆ. ಮಾಡೋರು ಇಷ್ಟ ಅದು. ಆಮೇಲೆ ಈ ವರ್ಷ ಚೆನ್ನಾಗಿ ನಡೆಸಬೇಕು ಅಂಥೇಳಿ ನನಗೆ ಹೋಸಲನೇ ಸತ್ಯಾತ್ಮತೀರ್ಥರು ಬಂದಾಗೆ ನನ್ನಿಂದ ಆಗಿಲ್ಲ, ಹಾಗೆ ಇನ್ಯಾರ ಬಂದರು ಇದು ನಡೆಸಿದ್ರೆ ಚೆಂದ ಇರೋದು ಅಂತಂದೆ. ನಾವು ಗುಂಡಾಚಾರ್ಯವರು ಬಂದರು, ನಾ ಮಾಡ್ತೀನಿ ಅಂತ ಅವ್ರನ್ನ ಕೊಟ್ಬಿಟ್ಟು ನಾ ಕಮಿಟಿ ಮೆಂಬರ್ಗಳು ಬಂದುಬಿಟ್ಟೆ. ಇದ್ದರೂ ಕೂಡ ನೀವೇ ಇದ್ದು ನಡೆಸೋಕೊಂದು, ನಾ ಖಂಡಿತ ಬರ್ತೀನಿ, ಏನೇನು ಕೆಲಸ ಇದ್ದರೂ ನಾನು ಮಾಡ್ತೀನಿ ಅಂತ ಹೇಳಿದ್ದೇನೆ. ಅದಕ್ಕಾಗಿ ಈ ಸಲ ಗುಂಡಾಚಾರ್ಯವರು ಪ್ರೆಸಿಡೆಂಟಾಗಿ ಬಂದಿದ್ದಾರೆ. ಅವರು ಎಲ್ಲರೂ ನೀವು ಒಂದು ಸಹಾಯ ಮಾಡಬೇಕು, ರಾಮನು ತುಂಬ ಚೆನ್ನಾಗಿ ನಡಿಬೇಕು ಎಂಬುದೇ ನಮಗೆ ಇದು ಉದ್ದೇಶ. ಒಂದೊಂದು ಆಚಾರ್ಯಗಳು ವಿಪರೀತ ಪಂಡಿತಿದ್ದವರು, ತಪ್ಪದೇ ಬಂದೇ ಮರ್ಯಾದೆ ಕೇಳಬೇಕು, ಕೇಳಿದ ಮಾತ್ರ ಸಾಧು, ಅದಂತ ನಡಿಬೇಕೆಲ್ಲರೂ. ಶ್ರವಣ ಮಾಡಿ ತಲೆಯಲ್ಲಿ ಇಟ್ಕೊಂಡು ನಾವು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಕೇಳಿಕೊಂಡು ನನಗೆ ಈ ಸಲ ಇಲ್ಲಿ ಒಂದು ಪ್ರಾರಂಭ ಮಾಡುವ ಶಕ್ತಿ ದೇವರು ಕೊಟ್ಟಿದ್ದಾರೆ, ಬಂದಿದ್ದೇನು. ಅದಕ್ಕಾಗಿ ಮುಂದಿನ ಜನ ಆಗುತ್ತೆ. ಇದು ಸರ್ವಾರಿ ವಿಕಾರಿ ಆದರೆ ಸಾರ್ವಾರಿ ಪ್ರಭಾ ಶುಭ ಕೊಡ್ದು ಹೀಗೆ 60 ವರ್ಷ ಹೋಗುತ್ತೆ. ಆದರೆ ಈ ಅಸೋಸಿಯೇಷನ್ ಇದ್ದು ಚೆಂದ ಪದೇ ಪದೇ ವೃದ್ಧಿಯಾಗಿ ದೊಡ್ಡವರ ಆಶೀರ್ವಾದದಿಂದ ನಡಿಬೇಕು ಅಂತ ನಾನು ಹನುಮಂತ ದೇವ್ರನ್ನ ಪ್ರಾರ್ಥನೆ ಮಾಡ್ತೇನೆ. ಮತ್ತು ಈಗಿನ ದಿವಸ ಈಗ ಎಲ್ಲವರಿಗೆ ಮರ್ಯಾದೆ ಮಾಡೋದಕ್ಕಾಗಿ
ಒಂದು ಉದ್ದೇಶ ಇಟ್ಕೊಂಡಿದ್ದೇವೆ. ಅದೊಂಥರ ಗುಂಡಾಚಾರ್ಯ ಅವರು ಪ್ರೆಸಿಡೆಂಟು ನಾವು ಉಪನ್ಯಾಸ ಮಾಡ್ತಾರಲ್ಲ, ಅವರು ಕರ್ನೂಲು ಶ್ರೀನಿವಾಸಾಚಾರಿ ಮರ್ಯಾದೆ ಮಾಡ್ತಾರೆ. ಆಮೇಲೆ ಯಾವಾಗ ಶ್ರೀ ರಾಮ ಅಸೋಸಿಯೇಷನ್ ಅವರು ಈಗ ಒನ್ ಆಫ್ ದಿ ಓಲ್ಡೆಸ್ಟ್ ಅಸೋಸಿಯೇಷನ್ ಇನ್ ಮೆಡ್ರಾಸ್, ಶ್ರೀಮನ್ ಬದ್ಧ ಸಿದ್ಧಾಂತ ಹೊನ್ನಾಯಿನಿ ಸಭಾ ಪ್ರೆಸಿಡೆಂಟೇ ಯಾವಾಗೂ ಇಲ್ಲಿ ಬಂದು ನಮ್ಗೆ ಪ್ರೆಸೈಡ್ ಮಾಡೋದುಂಟು. ಶ್ರೀಮಾನ್ ಭಗವಂತರಾವ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಸೆಕ್ರೆಟ್ರಿ ಗೋಪಾಲ್ ಸೂರಿಂಬವರು ಇವಾಗ ಮರ್ಯಾದೆ ಮಾಡ್ತಾರೆ. ಮತ್ತು ನಮ್ಮ ಮುಕುಂದ್ ಅಂತ ಈಗ ಹೊಸವರಾಗಿ ಬಂದಿದ್ದಾರೆ, ಒಂದು ಹುಡುಗ ಟ್ರೆಷರರ್ ಆಗಿದ್ದಾರೆ ಇವಾಗ. ಯಾಕಂದ್ರೆ ತುಂಬ ಚೆನ್ನಾಗಿ ಚುಟಿ, ದೇವ್ರ ಮೇಲೆ ಭಕ್ತಿ ಉಂಟು. ಆ ಹುಡುಗನೇ ಒಂದು ಕೊಡಿಸ್ಬೇಕು ಅಂಥೇಳಿ ನಾವು ಈಗ ಒಂದು ವಸ್ತ್ರವನ್ನು ನಮ್ಮ ರಘುಗಣ್ಣಾಚಾರಿಗೆ ಅವ್ರು ಹಾಕ್ತಾರೆ, ಮರ್ಯಾದೆ ಮಾಡ್ತಾರೆ. ಹಾಂ ಹೆಂಗಿರ್ಗ ಹಂಗೆ ಕೃಷ್ಣ ಅವರು ಬಂದಿದ್ದಾರೆ. ಅವರು ಬಂದು ನಮ್ಮ ಶ್ರೀರಾಚಾರ್ಯ ಜೋಶಿಗೆ ಮರ್ಯಾದೆ ಮಾಡ್ತಾರೆ. ನಮ್ಮ ಭೀಮ ಮಗ ನಮ್ಮ ಭೀಮ ಅವರು ದೇವಸ್ಥಾನ ಪಕ್ಕದಲ್ಲೇ ಇಟ್ಟು ದೇವ್ರನ್ನ ನಿತ್ಯ ನೋಡ್ಕೊತಾ ಇದ್ದಾರೆ. ಮಡಿಯಿಂದ ಅಭಿಷೇಕ ಬಾಳಿಂದ ನೀರು ಕೊಟ್ಟು ಮಾಡ್ತಾಯಿದ್ದಾರೆ. ಅವರು ಸೇವೆ ಒಳ್ಳೆ ದೊಡ್ಡ ರಾಮದೇವ್ರ ಸೇವೆ ಮಾಡ್ತಾಯಿದ್ದಾರೆ. ಅವ್ರ ಕೈಯಿಂದ ನಮ್ಮ ಪ್ರವೀಣಾಚಾರಿ ಮರ್ಯಾದೆ ಮಾಡಬೇಕಂತ ನಾನು ಕೇಳ್ಕೊಳ್ತೇನೆ. ನೆಕ್ಸ್ಟು ನಮ್ಮ ಶ್ರೀಮನ್ ಭಗವಂತರಾವ್ ಅವರು ಪ್ರೆಸೆಂಟ್ ಮಾಡಿದ್ದೆ, ಅವರು 2 ಮಾತು ಮಾತಾಡ್ತಾರೆ. ಅವರಿಗೆ ಅವಕಾಶ ಕೊಡಿ. ಯುಗಾದಿ ಶುಭಾಕಾಂಕ್ಷೆಗಳು, ಗುಡಿಪಾಡುವ ಶುಭೇಚ್ಛಾ. ಇಲ್ಲಿ ನನ್ನ ಕೆಲಸ ತುಂಬ ಸಿಂಪಲ್. ಈ ಪ್ರವಚನ ಸೀರೀಸ್ ಪ್ರಾರಂಭ ಮಾಡಬೇಕು. ವಾಯುದೇವರ ಅನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ, ಶ್ರೀ ಸೀತಾರಾಮನ ಅನುಗ್ರಹದಿಂದ ಶ್ರೀರಾಮನವಮಿ ಪರ್ಯಂತ ನೀವೆಲ್ಲರೂ ಬಂದು ಇದನ್ನು ಮಾಡಿಕೊಡಬೇಕು. ನಮಸ್ಕಾರ. ಅದು ಮಾತಾಡೋದಲ್ಲ, ಅದು ಎಲ್ಲರಿಗೂ ಮಾತಾಡ್ಸಿ ಕೇಳ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ವಿಕಾರಿ ನಾಮ ಸಂವತ್ಸರದ ಶುಭಾಶಯಗಳನ್ನು ಎಲ್ಲರಿಗೆ ತಿಳಿಸ್ತಾ, ಎಷ್ಟು ಬೇಗ 1 ವರ್ಷದ ವಿಕಾರ ಆಗೋಯಿತು. ಮೊನ್ನೆ ತಾನೇ ಶ್ರೀಪಾದಂಗಳವರು ಬಂದು ಇದೇ ವೇದಿಕೆಯಲ್ಲಿ ಅನುಗ್ರಹ ಸಂದೇಶವನ್ನು ನೀಡಿದ್ದರ ನೆನಪಿನ್ನೂ ನಮ್ಮ ತಲೆಯಿಂದ ಮಾಸಿಲ್ಲ. ಆಗಲೇ ಮತ್ತೆ ಯುಗಾದಿ ಬಂದುಬಿಟ್ಟಿದೆ. ಕಾಲವನ್ನು ತಡೆಯುವ ಶಕ್ತಿ ನಮ್ಮ ಯಾರಿಗೂ ಇಲ್ಲ. ಬಹಳ ವೇಗವಾಗಿ ಕಾಲ ಹೋಗ್ತಾ ಇದೆ. ನಾವು ಅದರ ಜೊತೆಗೆ ಮುನ್ನುಗ್ಗಬೇಕಾಗಿದೆ. ಯುಗಾದಿಯ ಹಬ್ಬದ ಆಚರಣೆಯ ಒಂದು ಹಿನ್ನೆಲೆಯನ್ನು 1-2 ನಿಮಿಷದಲ್ಲಿ ನಾವು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಬಹಳ ಅದ್ಭುತವಾದ ಒಂದು
ಕಲ್ಪನೆಯನ್ನು ನಮ್ಮ ಹಿರಿಯರು ಈ ಹಬ್ಬಗಳ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಬಹಳ ಅದ್ಭುತವಾದಂತಹ ಒಂದು ಕಲ್ಪನೆ. ಅನೇಕ ಜನ, ಪ್ರತಿಯೊಬ್ಬರಿಗೂ ಜೀವನದ ನಾನಾ ತರಹದ ಸಮಸ್ಯೆಗಳಿವೆ, ಒತ್ತಡ ಇದೆ, ಟೆನ್ಷನ್ ಇದೆ. ಇದನ್ನು ಸರಿ ಮಾಡಿಕೊಳ್ಳಿಕ್ಕೆ ಅಂತೆ ಬಹಳ ಜನ ಬಹಳ ಕೆಲಸಕ್ಕೆ ವೀಕೆಂಡಲ್ಲಿ ಇನ್ನೆಲ್ಲೋ ಟೂರಿಗೆ ಹೋಗ್ತಾರೆ. ಇವತ್ತು IPL ನೋಡ್ಲಿಕ್ಕೆ ಬಹಳ ಜನ ಹೋಗಿದ್ದಾರೆ. ಇದೆಲ್ಲ ನಾವು ಮತ್ತೆ ನಮ್ಮಲ್ಲಿ ಎನರ್ಜಿ ತುಂಬಿಕೊಳ್ಳಿಕ್ಕೆ, ಕೆಲವರು ಹೀಗೆ ಲೌಕಿಕವಾಗಿ ತಮ್ಮಲ್ಲಿ ಒಂದು ಚೈತನ್ಯವನ್ನು ತುಂಬಿಕೊಳ್ಳೋದಕ್ಕೆ ಈ ವೀಕೆಂಡ್ಗಳಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಾರೆ. ಸೋಮವಾರದಿಂದ ಶುಕ್ರವಾರದವರೆಗೆ ಕತ್ತೆ ಜನ್ಮ ದುಡಿತಾನೇ ಇರೋದು, ಯಾಕೆ ಅಂತ ಗೊತ್ತಿಲ್ಲ. ಶನಿವಾರ ಭಾನುವಾರ ಮಂಗನ ಜನ್ಮ, ಆ ಮಾಲು ಈ ಮಾಲು, ಆ ಬೀಚು, ಅಲ್ಲಿ ಇಲ್ಲಿ ಹಾರಾಡ್ತಾರೆ. ಹೀಗೆ ನಮ್ಮ ಜೀವನದ ವ್ಯವಸ್ಥೆ ಆಗಿದೆ ಇವತ್ತು. ಆದರೆ ಈ ಎನರ್ಜಿಯನ್ನು ನಾವು ತುಂಬಿಕೊಳ್ಳಬೇಕಾದದ್ದು ಹೇಗೆ ಅನ್ನುವುದಕ್ಕಾಗಿಯೇ ಹಿರಿಯರು ಮಾಡಿದ್ದು ಹಬ್ಬಗಳನ್ನು. ಪ್ರಾಯ ಹಿಂದೂ ಸಂಸ್ಕೃತಿಯಲ್ಲಿ ಇರುವಷ್ಟು ಹಬ್ಬಗಳು ಇನ್ಯಾವ ಸಂಸ್ಕೃತಿಯಲ್ಲೂ ಇಲ್ಲ. ಹಾಗೆ ಹಬ್ಬಗಳು ನಮಗೇನು ತಿಳಿಸಿಕೊಡುತ್ತೆ ಅಂದರೆ, ನಾವು ಮತ್ತೆ ನೋಡ್ರಿ, ಇವತ್ತು ಬೇಗ ಹೇಳ್ತೀವಿ, ಏನೋ ಒಂದು ಚೈತನ್ಯ, ಗುಡಿಗೆ ಹೋಗ್ತೀವಿ, ಎಣ್ಣೆ ಹಚ್ಕೋತೀವಿ, ಸ್ನಾನ ಮಾಡ್ತೀವಿ, ಎಲ್ಲರೂ ಪಂಚಾಂಗ ಶ್ರವಣಕ್ಕೆ ಸೇರ್ತೀವಿ. ಇದೆಲ್ಲ ಏನು ಅಂದರೆ ನಮ್ಮಲ್ಲಿ ಒಂದು ಹೊಸದಾದ ಚೈತನ್ಯ ಬರುವುದಕ್ಕೆ ನಾವು ಮಾಡುವಂತಹ ಕೆಲಸ. ಹೀಗೆ ಹಬ್ಬಗಳನ್ನು ಮಧ್ಯೆ ಮಧ್ಯೆ ಹಾಕಿ ನಮಗೆ ರೀಚಾರ್ಜ್ ಮಾಡುವ ಕೆಲಸವನ್ನು ನಮ್ಮ ಸಂಸ್ಕೃತಿ ಮಾಡ್ತಾ ಇದೆ. ಅದರಲ್ಲಿಯೂ ಯುಗಾದಿಯ ಹಿಂದಿನ ಹಬ್ಬ ಯಾವುದು ಅಂದರೆ ಕಾಮದಹನ. ವರ್ಷದ ಕೊನೆಯ ಹಬ್ಬ ಹೋಳಿ ಹುಣ್ಣಿಮೆ, ಕಾಮದಹನ ಕೊನೆಯ ಹಬ್ಬ. ಅದಾದ ಮೇಲೆ ಹೊಸ ವರ್ಷ ಯುಗಾದಿ ಆರಂಭ ಆಗತ್ತೆ. ಈ ಕಡೆಗೆ ನಾನಷ್ಟು ನೋಡಿಲ್ಲ. ಕಾಮದಹನ ಅಂದರೆ ಅನೇಕ ಮಹಾರಾಷ್ಟ್ರ, ಕರ್ನಾಟಕದ ಅನೇಕ ಪ್ರಾಂತಗಳಲ್ಲಿ ಎಲ್ಲ ರಸ್ತೆಗಳಲ್ಲಿ ಕಾಮನ ದಹನವನ್ನು ಮಾಡ್ತಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಕಾಮದಹನವನ್ನು. ಬಹಳ ಜೋರಾಗಿಯೇ ಮಾಡುವಂತಹ ಪದ್ಧತಿಗಳಿವೆ. ಅದಕ್ಕೆ ಇವತ್ತು ಅನೇಕ ಲೌಕಿಕ ಕೆಲವು ಆಡಂಬರಗಳನ್ನೆಲ್ಲ ಕೂಡಿಸಿದ್ದಾರೆ. ಕಾಮದಹನದ ಉದ್ದೇಶ ಏನು ಅಂದರೆ ನಮ್ಮ ಕೆಟ್ಟ ಕಾಮನೆಗಳು ದಹನ ಆಗಬೇಕು. ಇದೇ ಕಾಮದಹನ. ಅನೇಕ ಕೆಟ್ಟ ಯೋಚನೆಗಳು, ಇಡೀ ವರ್ಷ ನಮ್ಮಲ್ಲಿ ನಾನಾ ತರಹದ ವಿಕಾರಗಳಾಗಿರುತ್ತೆ. ಈ ಎಲ್ಲ ವಿಕಾರಗಳನ್ನು, ಈ ಎಲ್ಲ ಕೆಟ್ಟ ಕಾಮನೆಗಳನ್ನು, ಕೆಟ್ಟ ಯೋಚನೆಗಳನ್ನು ಸುಟ್ಟು ಹೊಸ ವರ್ಷಕ್ಕೆ ಹೊಸದಾಗಿ ನಾವು ರೆಡಿಯಾಗುವುದಕ್ಕೆ ಕೊನೆಯ ಹಬ್ಬ ಕಾಮದಹನ. ಅದಾದ ತಕ್ಷಣ ಯುಗಾದಿ. ಹೀಗೆ ಈ ಹಬ್ಬಗಳನ್ನು ಬಹಳ ಚೆನ್ನಾಗಿ ಜೋಡಿಸಿದ್ದಾರೆ. ಯುಗಾದಿ ಅಂದರೆ ಇದು ಬ್ರಹ್ಮಾಂಡ ಪುರಾಣದಲ್ಲಿ ಹೇಳುವಂತೆ ಈ ಯುಗಾದಿಯ ದಿನವೇ ಎಲ್ಲ ಗ್ರಹಗಳ ಇವುಗಳ ಜೋಡಣೆ, ಬ್ರಹ್ಮದೇವರ ಸೃಷ್ಟಿ, ಇದೆಲ್ಲವೂ ಯುಗಾದಿ ದಿನ ಆಯ್ತಂತ. ಅದಕ್ಕೆ ಇದನ್ನು ಯುಗಾದಿ ಅಂತ ಕರೀತಾರೆ. ಆ್ಯಕ್ಚುಲಿ ನಮಗೇನು ಇದು ಯುಗಾದಿ ಅಲ್ಲ, ಹೊಸ ವರ್ಷದ ಆದಿ ಅಷ್ಟೇ. ಆದರೂ ಇದನ್ನು ಯುಗಾದಿ ಅಂತ ಕರೆಯುವಂತಹ ಪದ್ಧತಿ ಇದೆ. ಹೀಗೆ ಅನೇಕ ಹಿನ್ನೆಲೆಗಳಲ್ಲಿ ಅನೇಕ ಆಚರಣೆಗಳನ್ನು ನಾವು ಮಾಡಬೇಕಾಗಿದೆ. ಒಂದೊಂದು ಹಬ್ಬಕ್ಕೂ ತನ್ನದೇ ಆದಂತಹ ಒಂದು ಶೈಲಿ ಇದೆ, ಸಂಪ್ರದಾಯಗಳಿವೆ. ಅವುಗಳೆಲ್ಲ ಇವತ್ತು ನಮ್ಮ ಓಡುವ ಬದುಕಿನಲ್ಲಿ ಕಡಿಮೆ ಆಗ್ತಾಯಿದೆ. ನಮ್ಮ ಹಿರಿಯರು ತುಂಬ ಮಾಡ್ತಾಯಿದ್ರು. ಇವತ್ತು ನಮಗದರ ಒಂದು 10% ಗೊತ್ತಿರ್ಬೋದು. ನಾವಿನ್ನೇನೂ ಮಾಡದೇ ಇದ್ದರೆ ನಮ್ಮ ಮುಂದಿನವರಿಗೆ ಯುಗಾದಿನೂ ಗೊತ್ತಿರಲ್ಲ, ರಾಮನವಮಿನೂ ಗೊತ್ತಿರಲ್ಲ, ಹೋಳಿ ಹುಣ್ಣಿಮೆನೂ ಗೊತ್ತಿರಲ್ಲ, ಏನೂ ಗೊತ್ತಿಲ್ಲದೆ ಇರುವಂತಹ ಪರಿಸ್ಥಿತಿ ಆಗತ್ತೆ. ಆದ್ದರಿಂದ ಪ್ರತಿಯೊಂದು ಹಬ್ಬಗಳ ಆಚರಣೆಯನ್ನು ನಾವು ತಿಳಿದು ಅತ್ಯಂತ ವಿಶ್ವಾಸದಿಂದ, ಶ್ರದ್ಧೆಯಿಂದ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಆಚರಣೆ ಬೆಳಗ್ಗೆ ಅಭ್ಯಂಜನ ಸ್ನಾನ 3 ದಿನ. ಈ 3 ದಿನಗಳಲ್ಲಿ ಅಭ್ಯಂಜನ ಸ್ನಾನವನ್ನು ಹೇಳಿದ್ದಾರೆ. ಅಭ್ಯಂಜನ ಸ್ನಾನವನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡಿದ, ಗುರುಗಳಿಗೆ ಸಮರ್ಪಣೆ ಮಾಡಿದ ಎಣ್ಣೆಯನ್ನು ನಾವು ಧಾರಣೆಯನ್ನು ಮಾಡಿ ಮನೆ ಮಂದಿಯೆಲ್ಲ ಒಟ್ಟಿಗೆ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡುವಂತಹ ಪದ್ಧತಿ ಯುಗಾದಿ ವರ್ಷದ ಆರಂಭ ಹಾಗೆ ಆಗತ್ತೆ. ಕಳೆದ ಬಾರಿ ನಮ್ಮ ಶ್ರೀಪಾದಂಗಳವರು ತಮ್ಮ ಅಮೃತ ಹಸ್ತದಿಂದ ಸುಮಾರು 4 ಗಂಟೆಗಳ ಕಾಲ ಎಣ್ಣೆ ಕೊಟ್ಟಿದ್ದರು. ಸುಮಾರು 4 ಗಂಟೆ ಆಗಿತ್ತು ಅವತ್ತು. ಅಷ್ಟು ಜನ, ಅಷ್ಟು ಸ್ವಾಮಿಗಳ ಕೈಯಿಂದ ಎಣ್ಣೆಯನ್ನು ಪಡೆಯುವಂತಹ ಸೌಭಾಗ್ಯ ನಮಗೆ ಸಿಕ್ಕಿತ್ತು. ಸಾಮಾನ್ಯವಾಗಿ ಯತಿಗಳಿಗೆ ಎಲ್ಲ ಯಾವಾಗಲೂ ಅಭ್ಯಂಜನ ವಿಹಿತ ಅಲ್ಲ. ಆದರೆ ಯುಗಾದಿ ದಿನ ಎಲ್ಲರೂ ಅಭ್ಯಂಜನವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅಷ್ಟು ವಿಶೇಷವಾದಂತಹ ಆಚರಣೆಯಿಂದ ಆರಂಭ ಆಗಿ ಬೇವು ಬೆಲ್ಲವನ್ನು ದೇವರಿಗೆ ನೈವೇದ್ಯ ಮಾಡಿ, ಜೀವನ ಅಂದರೆ ಅದು ಸುಖ ದುಃಖಗಳ ಮಿಶ್ರಣ, ಆ ಮಿಶ್ರಣವೇ ಜೀವನ, ಅದನ್ನು ತಿಳಿಸಿಕೊಡೋದೇ ಬೇವು ಬೆಲ್ಲ. ಕೆಲವರಿಗೆ ಬೇವು ಬೇಡ ಬೆಲ್ಲ ಬೇಕು ಅಂತಾರೆ.
ಹಾಗಾದರೆ ಬೇವಿಲ್ಲದೆ ಬೆಲ್ಲವೂ ಬೇಸರ ಬರತ್ತೆ. ಬೇವಿರಬೇಕು, ದುಃಖವೂ ಇರಬೇಕು, ಸುಖವೂ ಇರಬೇಕು. ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ, ಜೊತೆಗೆ ಭಗವಂತ ಇರಬೇಕನ್ನುವ ಚಿಂತನೆಯನ್ನು ನಾವು ಮಾಡ್ತಾ ಈ ಹಬ್ಬವನ್ನು ಆಚರಣೆ ಮಾಡುವುದೇ ಯುಗಾದಿ. ಹೀಗೆ ಯುಗಾದಿ, ರಾಮನವಮಿ ನೋಡ್ರಿ, ಮಾಸಗಳ ಧರ್ಮಗಳಲ್ಲಿಯೂ ಪಾನಕ, ಕೋಸಂಬರಿ ಚೈತ್ರ ಮಾಸದಲ್ಲಿ ಬಹಳ ವಿಶೇಷ. ಪಾನಕ ಕೋಸಂಬರಿ ಅಂದರೆ ಅತ್ಯಂತ ಬಿಸಿಲಿನ ದಿನಗಳ ಆರಂಭ. ಹೀಗಾಗಿ ಪಾನಕ ಕೋಸಂಬರಿ ಅನ್ನದಾನ ಮಾಡಿದರೆ ವಿಶೇಷವಾದಂತಹ ಪುಣ್ಯ. ನಾಡಿದ್ದು ಗೌರಿ ತದಿಗೆ ಅಂದರೆ ಅನೇಕ ಮನೆಯಲ್ಲಿ ಚೈತ್ರ ಗೌರಿಯನ್ನು ಕೂಡಿಸ್ತಾರೆ. ಏನು ಹಬ್ಬಗಳ ಆಚರಣೆ ನೋಡ್ರಿ. ಅಂದರೆ ಇವತ್ತು ನಾವು ಫ್ರೆಶ್ ಆದವಲ್ಲ, ಇನ್ನೆಲ್ಲ ಕರ್ಮಗಳನ್ನು ಮಾಡೋದು. ಹೀಗೆ ನಾಡಿದ್ದು ರುದ್ರದೇವರ, ಪಾರ್ವತೀ ದೇವಿಯ ವಿಶೇಷವಾದ ಉಪಾಸನೆ, ಆಮೇಲೆ ರಾಮದೇವರ ಉಪಾಸನೆ. ಹೀಗೆ ನಮ್ಮ ಹಬ್ಬಗಳ ಆಚರಣೆ ಅದು ಮುಂದುವರಿಯುತ್ತೆ. ಯುಗಾದಿ ದಿನ ಯಾವುದೇ ಕೆಲಸ ಮಾಡಿದರೂ ಅದು ನಿರ್ವಿಘ್ನವಾಗಿ ನಡೆಯುತ್ತಂತೆ. ಅದಕ್ಕೆ ರಾಮ ಅಸೋಸಿಯೇಷನ್ 76 ವರ್ಷ ಆದರೂ ಅತ್ಯಂತ ನಿರ್ವಿಘ್ನವಾಗಿ ಯಾಕೆ ನಡೀತಾ ಇದೆ ಅಂದರೆ ಶುರು ಮಾಡೋದೇ ಯುಗಾದಿ ಶುರು ಮಾಡಿದ್ದಾರೆ. ಹೀಗಾಗಿ ಯುಗಾದಿ ಶುರು ಮಾಡಿದ್ದರಿಂದಾಗಿ ಇದಕ್ಕೆ ಆದಿ ಇದೆ, ಆದರೆ ಅಂತ್ಯ ಇಲ್ಲ. ಇದು ಯುಗಾದಿ ನೋಡ್ರಿ. ಹೀಗಾಗಿ ಇದಕ್ಕೆ ಆರಂಭ ಇದೆ. ರಾಮ ಅಸೋಸಿಯೇಷನ್ನಿಗೆ ಆರಂಭ ಇದೆ, ರಾಮ ಅಸೋಸಿಯೇಷನ್ನಿಗೆ ಅಂತ್ಯವೇ ಇಲ್ಲ. ಇದು ಕಲಿಯುಗ ಮುಗಿದ್ರೂ ಈ ರಾಮ ಅಸೋಸಿಯೇಷನ್ ನಡೀತಾನೇ ಇರುತ್ತೆ. ಬಿ ಕೆ ಅವರು ಒಂದು ಮಾತು ಹೇಳಿದರು, ನಂಗೆ ಮಾತಾಡಲಿಕ್ಕೆ ಬರಲ್ಲ, ಪ್ರವೀಣಾಚಾರ್ಯಗೆ ಗೊತ್ತು ಅಂತ. ಇವತ್ತು ಗೊತ್ತಾಗ್ತಾ ಇದೆ ಅವ್ರಿಗೆ ಮಾತಾಡ್ಲಿಕ್ಕೆ ಬರಲ್ಲ ಅನ್ನೋದು. ಈ ವಯಸ್ಸಿನಲ್ಲಿಯೂ ಕೂಡ ಅಷ್ಟು ತಮ್ಮ ಎಲ್ಲ ಅನುಭವವನ್ನು ಈ ರಾಮ ಅಸೋಸಿಯೇಷನ್ನಿಗೆ ಧಾರೆ ಎರೆದು ಕಳೆದ ಅನೇಕ ವರ್ಷಗಳಿಂದ ಅವರು ಈ ಅನೇಕ ಜನ ಎಲ್ಲ ತಮ್ಮ ಪರಿವಾರದ ಜೊತೆಗೆ ಸೇರಿ ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ನಾನು ಪ್ರತಿ ಸಾರಿ ಈ ಮಾತನ್ನು ಹೇಳ್ತೇನೆ, ಒಂದು ಸಂಸ್ಥೆ ಕಟ್ಟೋದು ಬಹಳ ದೊಡ್ಡ ವಿಷಯ ಅಲ್ವೇ ಅಲ್ಲ. ಒಂದು ಬ್ಯಾನರೋ, ಒಂದು ಬೋರ್ಡೋ ಪ್ರಿಂಟ್ ಮಾಡಿಸೋ, ಪೇಂಟ್ ಮಾಡಿಸಿಯೋ, ಒಂದು ತಗಲು ಹಾಕೋದು ಬಹಳ ದೊಡ್ಡ ವಿಷಯ ಅಲ್ಲ. ಆ ಸಂಸ್ಥೆಯನ್ನು ವರ್ಷಾನುಗಟ್ಟಲೆ ನಡೆಸಿಕೊಂಡು ಹೋಗೋದಿದೆ ಅಲ್ಲ. ವಿಕಾರಿ ನಾಮ ಸಂವತ್ಸರ ಈ ವರ್ಷ ಇದೆ, ಆದರೆ ಜಗತ್ತಿನಲ್ಲಿ ಪ್ರತಿ ಕ್ಷಣ ವಿಕಾರ ಆಗತ್ತೆ. ಜನ್ರೇಷನ್ ಚೇಂಜ್ ಆಗ್ತಾ ಇದೆ. ಈ ಎಲ್ಲ ಜನ್ರೇಷನ್ಗಳ ಮಧ್ಯೆನೂ ಈ ಕಡೆಗೆ ಜನಗಳನ್ನು ಎಳೆದು ಒಂದು ಸಂಸ್ಥೆಯನ್ನು ಧಾರ್ಮಿಕ ದೃಷ್ಟಿಯಿಂದ ನಡೆಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಬಹಳ ಕಷ್ಟದ ಕೆಲಸ, ಬಹಳ ಪರಿಶ್ರಮ ಇದೆ. ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದಿರುತ್ತೆ. ಎಲ್ಲರನ್ನ ಕೂಡಿಸಿಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡುವುದು ಬಹಳ ಕಷ್ಟದ ಕೆಲಸ. ರಾಮ ಅಸೋಸಿಯೇಷನ್ ಅದನ್ನು ಅತ್ಯಂತ ಸುಲಲಿತವಾಗಿ ಮಾಡ್ತಾ ಇದೆ. ಅದಕ್ಕೆ ಕಾರಣ ಸತ್ಯಸಂಧ ತೀರ್ಥರು, ಅವರು ಪ್ರತಿಷ್ಠಾಪನೆ ಮಾಡಿದಂತಹ ಪ್ರಾಣದೇವರು. ಅವರ ವಿಶೇಷವಾದಂತಹ ಸತ್ಯಸಂಧ ತೀರ್ಥರು ಓಡಾಡಿದ ಪರಮ ಪವಿತ್ರವಾದ ಸ್ಥಳ, ಅನೇಕ ಮಹನೀಯರು ಓಡಾಡಿದಂತಹ ಪವಿತ್ರವಾದಂತಹ ಭೂಮಿ, ಸ್ವಯಂ ಪಾರ್ಥಸಾರಥಿಯ ಸನ್ನಿಧಾನ. ಇಂತಹ ಪರಮ ಪವಿತ್ರವಾದಂತಹ ಈ ಸನ್ನಿಧಾನದಲ್ಲಿ ಅವರೆಲ್ಲರ ಅನುಗ್ರಹದಿಂದ ರಾಮ ಅಸೋಸಿಯೇಷನ್ ಪ್ರತಿ ವರ್ಷವೂ ಕೂಡ ಅತ್ಯಂತ ವೈಭವದಿಂದ ಒಳ್ಳೊಳ್ಳೆ ವಿದ್ವಾಂಸರನ್ನು ಕರೆಸಿ, ಸನ್ಯಾಸಿಗಳನ್ನು ಕರೆಸಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದೆ. ಕಳೆದ 2 ವರ್ಷಗಳಲ್ಲಿ 2 ಸನ್ಯಾಸಿಗಳು ಇಲ್ಲಿ ಬಂದು ಅನುಗ್ರಹ ಸಂದೇಶವನ್ನು ನೀಡಿದ್ದಾರೆ. ಪಲಿಮಾರು ಸ್ವಾಮಿಗಳು ಹಾಗೂ ನಮ್ಮ ಸ್ವಾಮಿಗಳು ಕಳೆದ 2 ವರ್ಷಗಳಲ್ಲಿ ಈ ಅಸೋಸಿಯೇಷನ್ನಲ್ಲಿ ಬಂದು ಅನುಗ್ರಹ ಸಂದೇಶವನ್ನು ನೀಡಿದ್ದಾರೆ. ಆ ಎಲ್ಲ ಮಹನೀಯರ ವಿಶೇಷವಾದಂತಹ ಅನುಗ್ರಹ, ಅನೇಕ ವಿದ್ವಾಂಸರ ವಿಶೇಷವಾದಂತಹ ಸಹಕಾರ, ನಮ್ಮ ಪಂಡಿತರಾದಂತಹ ಶ್ರೀಧರಾಚಾರ್ಯರು, ರಘುಕಣ್ಣಾಚಾರ್ಯರು ಇವರೆಲ್ಲರ ವಿಶೇಷವಾದ ಸಹಕಾರ, SMSOವಿನ ವಿಶೇಷವಾದಂತಹ ಒಂದು ಸಹಕಾರದಿಂದ ಈ ರಾಮ ಅಸೋಸಿಯೇಷನ್ ಇದು ಹೇಗೆ ಬೆಳೀತಾ ಇದೆ ಅಂದರೆ, ರಾಮದೇವರ ಹೆಸರನ್ನು ಇಟ್ಟದ್ದಕ್ಕೆ ಹನುಮಂತನ ಬಾಲದಂತೆ ಬೆಳೀತಾ ಇದೆ ರಾಮ ಅಸೋಸಿಯೇಷನ್. ಇದಕ್ಕೆ ಇದು ಮುಗಿತಾನೇ ಇಲ್ಲ, ಬೆಳೀತಾ ಇದೆ. ಅಷ್ಟು ವಿಶೇಷವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ರಾಮ ಅಸೋಸಿಯೇಷನ್ ಉತ್ತರೋತ್ತರದಲ್ಲಿ ಮತ್ತಷ್ಟು ವೈಭವದಿಂದ ಈ ಕಾರ್ಯಕ್ರಮಗಳು ನಡೀಲಿ. 75ಕ್ಕೆ ಸ್ವಾಮಿಗಳು ಬಂದಿದ್ದರು, 80ಕ್ಕೂ ಸ್ವಾಮಿಗಳು ಬರೋ ಹಾಗಾಗಲಿ, 85ಕ್ಕೆ ಬರೋ ಹಾಗಾಗಲಿ. ಆದರೆ ಮಠದಲ್ಲಿ ಇದರಲ್ಲಿ ನೀರಿರೋ ಹಾಗಾಗಲಿ, ಅದನ್ನು ನೀವೆಲ್ಲ ಪ್ರಾರ್ಥನೆ ಮಾಡಬೇಕಾಗಿದೆ. ದೇವರ ಅನುಗ್ರಹ. ಕಳೆದ ವರ್ಷ ಸ್ವಾಮಿಗಳು ಯುಗಾದಿ ಕೊಟ್ಟರು, ನಾವು ಬದುಕಿದ್ವಿ. ಈ ವರ್ಷ ಸ್ವಾಮಿಗಳು ಯುಗಾದಿಗೆ ಬರ್ತೀವಿ ಅಂದಿದ್ದರೆ ಸ್ವಾಮಿಗಳು ಬಂದರೆ ಹೇಗೋ ನಡೆಯೋದು. ನಮ್ಮ ಆತಂಕ, ಅಯ್ಯೋ ಬೇಡ ಅನ್ನೋ ಪರಿಸ್ಥಿತಿ ಇವತ್ತಿದೆ. ಅಷ್ಟು ಕಷ್ಟದಲ್ಲಿ ನಾವೆಲ್ಲ ಇದ್ದೀವಿ. ನಾವೆಲ್ಲರೂ ಪ್ರತಿಯೊಬ್ಬರ ಕರ್ತವ್ಯ ಇದೆ. ನಾವೆಲ್ಲ ನಿತ್ಯ ನಮ್ಮ ಪಾರಾಯಣ ಸಂಧ್ಯಾ ವಂದನೆ ಆದ ಮೇಲೆ ಒಂದು ಪ್ರಾರ್ಥನೆ, ನನಗೆ ನೀರು ಬರಲಿ ಅಂತಲ್ಲ, ಎಲ್ಲ ಬ್ರಾಹ್ಮಣರಿಗೆ, ಎಲ್ಲ ಸಜ್ಜನರಿಗೆ ವಿಶೇಷವಾಗಿ ನೀರಿನ ಕೊರತೆ ಪರಿಹಾರ ಆಗಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡಬೇಕಾದಂತಹ ಅವಶ್ಯಕತೆ ಇದೆ. ಅನೇಕ ವರ್ಷಗಳಿಂದ ರಾಮ ಅಸೋಸಿಯೇಷನ್ ಅವರು ಅತ್ಯಂತ ಅಭಿಮಾನದಿಂದ ನಮಗೆ ಆಮಂತ್ರಣವನ್ನು ಕೊಟ್ಟಿದ್ದಾರೆ. ಅವರ ಆಮಂತ್ರಣ ಕೊಡೋ ಕಾರಣವೂ ಇಲ್ಲ.
ರಾಮ ಅಸೋಸಿಯೇಷನ್ ನಮಗೆ ಬೇರೆ ಅಲ್ಲ, ನಮ್ಮದೇ. ಆದರೂ ಕೂಡ ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ. ನಮ್ಮ ಪಂಡಿತ ಕರ್ನೂಲ್ ಶ್ರೀನಿವಾಸಾಚಾರ್ಯರು ಈ ಬಾರಿ ವಿಶೇಷವಾಗಿ ರಾಮಾಯಣದ ಪ್ರವಚನವನ್ನು ನೀಡುವವರಿದ್ದಾರೆ. ತಮಗೆಲ್ಲ ಅವರ ವಿಶೇಷವಾದಂತಹ ಪರಿಚಯ ಇದೆ. ಅವರದ್ದೇ ಒಂದು ಆ್ಯಪ್ ಇದೆ. ಅನೇಕ ಜನ ಅವರಿಗೆ ದೇಶಾದ್ಯಂತ ಫಾಲೋವರ್ಸ್ ಇದ್ದಾರೆ. ಪರಮಪೂಜ್ಯ ಅದಮಾರು ಶ್ರೀಪಾದಂಗಳವರಲ್ಲಿ ವಿಶೇಷವಾಗಿ ಅಧ್ಯಯನ ಮಾಡಿದಂತಹ ಸಾತ್ವಿಕ ವಿದ್ವಾಂಸರು. ಅವರು ಈ 9 ದಿನಗಳ ಕಾಲ ರಾಮಾಯಣದ ಪ್ರವಚನವನ್ನು ನಡೆಸಿಕೊಡಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ, ರಾಮ ಅಸೋಸಿಯೇಷನ್ಗೆ ಆಗಾಗ ಒಂದು ಹೆಚ್ಚಿನ ಜವಾಬ್ದಾರಿ ಬರುತ್ತೆ. ಏನು ಅಂದರೆ, ಒಮ್ಮೊಮ್ಮೆ ಸತ್ಯಧ್ಯಾನ ತೀರ್ಥರ ಆರಾಧನೆ ರಾಮನವಮಿ ಸೇರಿ ಬರುತ್ತೆ. ಅಷ್ಟಮಿ ಸತ್ಯಧ್ಯಾನ ತೀರ್ಥರ ಆರಾಧನೆ, ನವಮಿ ರಾಮನವಮಿ. ಆದರೆ ಮಠದಲ್ಲಿ ಸತ್ಯಧ್ಯಾನ ತೀರ್ಥರ ವಿಶೇಷವಾದಂತಹ ಸನ್ನಿಧಾನ ಇದೆ. ಸತ್ಯಧ್ಯಾನರೇ ಪ್ರತಿಷ್ಠಾಪನೆ ಮಾಡಿದಂತಹ ಸತ್ಯಜ್ಞಾನ ತೀರ್ಥರು, ಸತ್ಯಧ್ಯಾನರು ಓಡಾಡಿದಂತಹ ಸತ್ಯಧ್ಯಾನರ ವಿಶೇಷವಾದ ಕಾರ್ಯಕ್ಷೇತ್ರ ಈ ಚೆನ್ನೈನ ಉತ್ತರಾದಿ ಮಠ. ಈ ಬಾರಿ ರಾಮನವಮಿ ದಿನವೇ ಸತ್ಯಧ್ಯಾನ ತೀರ್ಥರ ಆರಾಧನೆಯೂ ಇದೆ. ಹೀಗಾಗಿ ರಾಮ ಅಸೋಸಿಯೇಷನ್ನವರೇ ಅವತ್ತಿನ ಪೂರ್ತಿ ಅನ್ನದಾನದ ವ್ಯವಸ್ಥೆ ಖರ್ಚನ್ನು ತಾವು ವಹಿಸ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ, ಪಂಚಾಂಗ ಪಠಣವನ್ನು ಮಾಡಿದಂತಹ ಪಂಡಿತ ರಘುಕಣ್ಣಾಚಾರ್ಯರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣ. ಇನ್ನು ಮುಂದೆ ಪಂಡಿತರಾದ ಶ್ರೀಧರಾಚಾರ್ಯರು ಒಂದು 10 ನಿಮಿಷಗಳ ಕಾಲ ಮಾತನಾಡಬೇಕು ಅಂತ ಅವರಲ್ಲಿ ಕೇಳಿಕೊಳ್ತೇನೆ. ಯಾವುದು ಕೇಳಿಸೋದಿಲ್ಲ. ಅದು ನಮಗೆ ಕೇಳಿಸ್ತಾ ಹರಿ ಓಂ. ಪೂರ್ಣಃ ಪ್ರೇಷ್ಠಃ ಪರಸ್ವಾಮಿ ವ್ಯಾಪ್ತಃ ಕರ್ತಾ ಉಪಕಾರಕಃ ರಕ್ಷತ್ತೇವ ತದೀಯಂ ಮಾಂ ಕರ್ಮಾರ್ಚೋ ಗುರುದೇವಗಃ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವೈಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಇವತ್ತು ವಿಕಾರಿನಾಮ ಸಂವತ್ಸರದ ಮೊದಲನೆಯ ದಿನ. ಎಲ್ಲರಿಗೂ ಕೂಡ ಈ ವತ್ಸರದ ಮೊದಲನೇ ದಿನ ಆದ್ದರಿಂದಾಗಿ ಶುಭಾಶಯಗಳನ್ನು ಹೇಳ್ತಾ, ಇಲ್ಲಿಯವರೆಗೆ ಪ್ರವೀಣಾಚಾರ್ಯೆಲ್ಲ ಹೇಳಿಬಿಟ್ಟಿದ್ದಾರೆ. ನನಗೇನು ಬಹಳ ಹೇಳೋ ಅವಶ್ಯಕತೆ ಇಲ್ಲ. 2 ಮಾತುಗಳನ್ನು ಮಾತ್ರ ಹೇಳಿ ಮುಗಿಸ್ತೇನೆ. ರಾಮಾಯಣ ಪ್ರಾರಂಭವಾಗ್ತಾ ಇದೆ. ಪ್ರತಿ ವರ್ಷವೂ ರಾಮಾಯಣದ 1-2 ಮಾತುಗಳನ್ನು ಹೇಳಿದರೆ ಇಲ್ಲಿ ಸನ್ನಿಹಿತರಾದ ಹನುಮಂತ ದೇವರಿಗೆ ವಿಶೇಷವಾದ ಪ್ರೀತಿಯಾಗತ್ತೆ. ಆದ್ದರಿಂದ 1-2 ಮಾತುಗಳನ್ನು ಹೇಳಿ ಮುಂದೆ ಪೂಜ್ಯರಾಗಿರ್ತಕ್ಕಂತಹ ವಿದ್ವಾಂಸರಾದ ಶ್ರೀನಿವಾಸಾಚಾರ್ಯರು ಅದನ್ನು ನಡೆಸಿಕೊಡ್ತಾ ಇದ್ದಾರೆ. ರಾಮದೇವರನ್ನು ದೇವರು ಅಂತ ನೋಡದೆ ಒಬ್ಬ ಮನುಷ್ಯ ಅಂತ ನೋಡಬೇಕು ಅಂತ ಶ್ರೀಮದಾಚಾರ್ಯ ಹೇಳಿದ್ದಾರೆ. ಏನೋ ಉಲ್ಟಾ ಹೇಳ್ತಾ ಇದ್ದೀರಿ ಅಂತ ತಿಳ್ಕೊಬೇಡ್ರಿ, ಕರೆಕ್ಟಾಗಿ ಹೇಳಿದ್ದೀನಿ ನಾನು. ಯಾಕೆ ಅಂತಂದರೆ ಶ್ರೀಮದಾಚಾರ್ಯ ಒಂದು ಮಾತು ಹೇಳ್ತಾರೆ, ರಾಮದೇವರ ಅವತಾರ ಮಾಡಿದ್ದು ಮನುಷ್ಯ ಯಾವ ರೀತಿಯಾಗಿ ಈ ಜೀವನದಲ್ಲಿ ಬದುಕಬೇಕು ಅದನ್ನು ತಿಳಿಸುವುದಕ್ಕಾಗಿ ರಾಮ ಅವತಾರ ಮಾಡಿದ ಅನ್ನೋ ಮಾತನ್ನು ಶ್ರೀಮದಾಚಾರ್ಯ ಹೇಳ್ತಾರೆ. ಯಾವ ರೀತಿಯಾಗಿ ದುಷ್ಟರಾದ ರಾವಣ ಕುಂಭಕರ್ಣ ಮೊದಲಾಗಿರ್ತಕ್ಕಂತಹ ವ್ಯಕ್ತಿಗಳನ್ನು ನಾಶ ಮಾಡಬೇಕು ಅನ್ನೋದಕ್ಕಾಗಿ ರಾಮ ಅವತಾರ ಮಾಡಿದನೋ, ಅದರಂತೆ ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ. ನನ್ನ ಮಾತಲ್ಲ, ಶ್ರೀಮದಾಚಾರ್ಯ ಮಾತು. ಮರ್ತ್ಯ ಶಿಕ್ಷಣಂ. ಪರಮಾತ್ಮ ಯಾಕೆ ಮನುಷ್ಯನಂತೆ ಮನುಷ್ಯನಾಗಿ ತೋರುವಂತೆ ಅವತಾರ ಮಾಡಿದ ಅಂತ ಕೇಳಿದರೆ, ಒಬ್ಬ ಮನುಷ್ಯ ಯಾವ ರೀತಿಯಾಗಿ ಚೆನ್ನಾಗಿ ಬದುಕಬೇಕು, ಧಾರ್ಮಿಕನಾಗಿ
ಸಾತ್ವಿಕನಾಗಿ ಒಳ್ಳೆಯ ರೀತಿಯಿಂದ ತನ್ನ ಜೀವನವನ್ನು ಹೇಗೆ ನಡೆಸಬೇಕು ಅನ್ನುವುದಕ್ಕಾಗಿ ದೇವರು ದೇವರಾಗಿಲ್ಲದೆ ಮನುಷ್ಯನಂತೆ ವ್ಯವಹಾರವನ್ನು ಮಾಡಿದ್ದಾನೆ. ಇದು ಬಹಳ ದೊಡ್ಡದು. ದೊಡ್ಡ ವ್ಯಕ್ತಿ ಸಣ್ಣವರಂತೆ ವ್ಯವಹಾರ ಮಾಡಲಿಕ್ಕಾಗೋದಿಲ್ಲ. ಸಣ್ಣ ವ್ಯಕ್ತಿ ದೊಡ್ಡವರಂತೆ ವ್ಯವಹಾರ ಮಾಡ್ತಾನೆ. ನನಗೇನು ಗೊತ್ತಿಲ್ಲ, ನಾನು ದೊಡ್ಡ ಪಂಡಿತ ಅಂತ ತೋರಿಸ್ಕೊಳ್ತಾನೆ. ಶ್ರೀಮಂತ ಇದ್ದರೆ ಶ್ರೀಮಂತ ಅಂತ ತೋರಿಸ್ಕೊಳ್ತಾನೆ. ಬಹಳ ಮಾತು ಬರದೇ ಇದ್ದು ನಾನು ಚೆನ್ನಾಗಿ ಮಾತಾಡ್ತೀನಿ ಅಂತ ತೋರಿಸ್ಕೊಳ್ತಾನೆ. ಏನೇನೋ ಇರುತ್ತೆ. ಆದರೆ ಎಲ್ಲ ಇದ್ದೂ ಕೂಡ ನನ್ನ ಹತ್ರ ಏನೂ ಇಲ್ಲ ಅಂತ ತೋರಿಸ್ಬೇಕಾದ್ರೆ ಬಹಳ ಕಷ್ಟ. ಅದು ರಾಮದೇವರು ಅದನ್ನು ಮಾಡಿಕೊಟ್ಟಿದ್ದಾರೆ. ದೇವರು ಸರ್ವಶಕ್ತ, ಸ್ವತಂತ್ರ, ಎಲ್ಲ ಗುಣ ಇದೆ, ಭಾರೀ ಚೆನ್ನಾಗಿ ಏನಾದರೂ ಮಾಡಬಹುದು. ಅತಿ ಸಾಧಾರಣ ವ್ಯಕ್ತಿ ಇದ್ದಾಗೆ ಇದ್ದಾನೆ. ಏನು ಹೇಳ್ತಾರೆ ರಾಮಾಯಣದಲ್ಲಿ? ನಿಜವಾಗಿಯೂ ರಾಮಾಯಣವನ್ನು ಕೇಳಿದರೆ ನಾವು ಅಷ್ಟು ಸುಖವಾಗಿರ್ಬೋದು. ಮೊದಲನೇದು ಹೇಳ್ತಾರೆ, ರಾಮದೇವರು ಒಳ್ಳೆಯ ಗುಣಗಳನ್ನು ಹೇಳ್ತಾರೆ. ಆ ಗುಣಗಳೇ ಸಾಕು. ಪೂರ್ವಭಾಷಿ ರಾಮನ ದೊಡ್ಡ ಗುಣವನ್ನು ಹೇಳ್ತಾರೆ. ಯಾವುದೇ ಒಬ್ಬ ವ್ಯಕ್ತಿ ಕಾಣಿಸಿದ ತಕ್ಷಣ ನಾವು ಮೊದಲು ಹೋಗಿ ಮಾತಾಡಿಸ್ಬೇಕಂತೆ. ನಾವು ನೋಡ್ತಾ ಇರ್ತೀವಿ, ಅವ ಮಾತಾಡಿಸ್ತಾನೋ ನಾವು ಮಾತಾಡಿಸ್ಬೇಕು, ಆ ಕಡೆ ನೋಡಬೇಕು ಈ ಕಡೆ ನೋಡಬೇಕು, ಎಲ್ಲ ವಿಚಾರ ಮಾಡಿ ಕೊನೆಗೆ ಏನೋ ಒಂದು ಮಾತಾಡ್ಬಿಟ್ಟು ಹೋಗಂದು ಮಾತಾಡ್ಬಿಟ್ಟು. ಹಾಗಲ್ಲ, ಪ್ರೀತಿಯಿಂದ ಆದರದಿಂದ ಒಬ್ಬ ವ್ಯಕ್ತಿಯನ್ನು ಸಂತೋಷದಿಂದ ಮೊಟ್ಟ ಮೊದಲಿಗೆ ಮಾತನಾಡುವಂತಹ ಗುಣ ರಾಮದೇವರಲ್ಲಿತ್ತು. ಎಷ್ಟು ದೊಡ್ಡದು ನೋಡ್ರಿ. ನಮಗನಿಸುತ್ತೆ ಇದೇನು ದೊಡ್ಡದು. ಎಲ್ಲರಿಗೂ ಅನುಭವ ಬಂದಿರ್ತದೆ. ಒಂದಿಲ್ಲ ಒಂದಿನ ನಿಮ್ಮ ಜೀವನದಲ್ಲಿ ಎಷ್ಟೋ ಜನ ಆ ಕಡೆ ಮಾರಿ ಮಾಡಿರ್ತಾರೆ, ಈ ಕಡೆ ಮಾರಿ ಮಾಡಿರ್ತಾರೆ. ನಮಗೇನೋ ಮಾತಾಡಿಸ್ಬೇಕು ಅಂತ ಅಪೇಕ್ಷೆ ಇರ್ತದೆ, ಆದರೂ ದೂರ ಇರಬೇಕಾಗ್ತದೆ. ಎಲ್ಲರಿಗೂ ಅನುಭವ ಇದೆ. ಪ್ರಸಂಗಗಳು ಬೇರೆ ಬೇರೆ ಇರುತ್ತೆ. ಆದರೆ ದೇವರಲ್ಲಿರ್ತಕ್ಕಂತಹ ದೊಡ್ಡ ಗುಣ ಅದು ಪೂರ್ವಭಾಷಿ. ಎಲ್ಲರಲ್ಲಿ ಪ್ರೀತಿ ಮಾಡಬೇಕು. ಮೊಟ್ಟ ಮೊದಲು ಹೋಗಿ ನಾವು ಅವನ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ರಾಮ ಯಾವ ಕಾಲಕ್ಕೂ ಎಂಥ ಪ್ರಸಂಗನೇ ಇರಲಿ ತನ್ನನ್ನು ದೇವರು ಅಂತ ಎಲ್ಲಿಯೂ ತೋರಿಸ್ಕೊಂಡಿಲ್ಲ. ಒಬ್ಬ ಮನುಷ್ಯನಂತೆ ವ್ಯವಹಾರ ಮಾಡಿದ್ದಾನೆ. ದೇವರೇ ನಿಜ, ಮತ್ತು ಸಂಶಯ ಇಲ್ಲ. ನಾನು ದೇವರಲ್ಲ ಅಂತ ಹೇಳ್ತೇನೆ ತಿಳ್ಕೊಬೇಡ್ರಿ ಯಾರು. ದೇವರೇ, ಆದರೂ ಕೂಡ ದೇವರಂತೆ ವ್ಯವಹಾರ ಮಾಡಲಿಲ್ಲ ರಾಮ. ತಂದೆ ತಾಯಿಯ ಮಾತನ್ನು ಕೇಳೋದ್ರಲ್ಲಾಗಲಿ, ಅಣ್ಣ ತಮ್ಮನ ಜೊತೆ ವ್ಯವಹಾರ ಮಾಡೋದಾಗಲಿ, ಹಣ ರಾಜ್ಯ ಸಿಕ್ಕಾಗಲಿ, ರಾಜ್ಯ ಹೋದಾಗಲಿ, ಎರಡೂ ಕಡೆಗೆ. ರಾಜ್ಯ ಸಿಕ್ತು, ಪಟ್ಟಾಭಿಷೇಕ ಆಗತ್ತೆ ಅಂತ ಬಹಳ ಉದ್ವೇಗ ಮಾಡ್ಕೊಂಡಿಲ್ಲ. ಪಟ್ಟಾಭಿಷೇಕ ನಿಂತು ಹೋಯಿತು ಅಂತ ಆಗೂ ಕಷ್ಟಪಟ್ಟಿಲ್ಲ. ಈಗ ಪ್ರವೀಣಾಚಾರ್ಯ ಹೇಳಿದ್ರೆ ಹಾಗೆ ಬೇವು ಬೆಲ್ಲ ಅಂಥೇಳಿ ಸುಖನೂ ಇದೆ, ದುಃಖನೂ ಇದೆ. ಈ ಸಂಸಾರದಲ್ಲಿ ಎರಡೂ ಕಾಲದಲ್ಲಿ ಒಂದೇ ರೀತಿಯಾಗಿರಬೇಕು ಅಂತ ತೋರಿಸಿಕೊಟ್ಟವನೇ ರಾಮ. ಎಲ್ಲ ಮಾತುಗಳು ಹೇಳಲಿಕ್ಕೂ ಚೆನ್ನಾಗಿರುತ್ತೆ, ಕೇಳಲಿಕ್ಕೂ ಚೆನ್ನಾಗಿರುತ್ತೆ. ಅನುಷ್ಠಾನ ಮಾಡಲಿಕ್ಕೆ ತುಂಬ ಕಷ್ಟ ಇರುತ್ತೆ. ಮಾಡೋದು ಭಾಳ ಕಷ್ಟ ಅದು. ಆದರೆ ರಾಮದೇವರು ತಮ್ಮ ಇಡೀ ಜೀವನದಲ್ಲಿ ಯಾವಾಗಲೂ ತುಂಬ ಎಚ್ಚರ ಇದ್ದರು. ಯಾವ ಮನುಷ್ಯನಿಗೂ ಪೀಡೆ ಕೊಡೋದಿಲ್ಲ. ಇವತ್ತು ಯುಗಾದಿ ನಾನು ಪ್ರತಿ ವರ್ಷ ಹೇಳ್ತಿರ್ತೀನಿ, ನಾವೆಲ್ಲರೂ ಇಲ್ಲಿ ರಾಮಾಯಣ ಕೇಳಿ ಏನಾದರೂ ಹನುಮಂತದೇವ ರಾಮದೇವರ ಅನುಗ್ರಹ ಪಡೆಯಬೇಕು ಅಂತಾಗಿದ್ದರೆ ಉತ್ತಮ ಮನುಷ್ಯನಾಗಿ ಮಾಡುವಂತ ಮೊದಲು ರಾಮದೇವರಲ್ಲಿ ಕೇಳಬೇಕು. ನಮ್ಮ ಜೀವನದಲ್ಲಿ ನಾವು ಉತ್ತಮ ಮನುಷ್ಯರು, ಸಾತ್ವಿಕ ಜೀವನ ನಡೆಸಿ, ಧರ್ಮ ಇದೆ, ಯಜ್ಞ ಇದೆ, ಜಪ ಇದೆ, ಪಾರಾಯಣಗಳಿದೆ, ಎಲ್ಲವೂ ಇದೆ, ಇದರ ಸಂದೇಹನೇ ಇಲ್ಲ. ಅದೆಲ್ಲದರ ಜೊತೆಗೆ ಯಾವ ವ್ಯಕ್ತಿ ಸತ್ಯ ಮಾತನಾಡ್ತಾನೆ, ಯಾವ ವ್ಯಕ್ತಿ ಇನ್ನೊಬ್ಬರು ಪೀಡೆ ಕೊಡೋದಿಲ್ಲ, ಅಹಿಂಸಾ ಪರಮೋ ಧರ್ಮ ನಾವೇ ಹೇಳಿದ್ದು, ಬುದ್ಧರು ಮಾತ್ರ ಹೇಳಿದ್ದಲ್ಲ. ಹೀಗಾಗಿ ಇವತ್ತಿನ ಜೀವನದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಬಿಲ್ಡಿಂಗು ಚೆನ್ನಾಗಿ ಕಟ್ತಾ ಇದ್ದೀವಿ, ಕೆಳಗೆ ಫೌಂಡೇಶನ್ ಮಾತ್ರ ಚೆನ್ನಾಗಿಲ್ಲ. ಅದಕ್ಕೆ ನಮ್ಮ ಬಿಲ್ಡಿಂಗೆಲ್ಲ ಬಿದ್ದು ಹೋಗ್ತಾಯಿದೆ. ಫೌಂಡೇಶನ್ ಏನು ಅಂತಂದರೆ ಸತ್ಯ ಮಾತನಾಡೋದು, ತಂದೆ ತಾಯಿಗಳ ಮಾತನ್ನು ಕೇಳೋದು, ಇನ್ನೊಬ್ಬರು ಪೀಡ ಕೊಡದೇ ಇರೋದು, ಇನ್ನೊಬ್ಬರಿಗೆ ಹಿಂಸೆ ಕೊಡದೇ ಇರೋದು, ಇವೆಲ್ಲ
ಧರ್ಮಕ್ಕೆ ಫೌಂಡೇಶನ್. ನಾವು ಧರ್ಮ ಮಾಡ್ತಾಯಿದ್ದೀವಿ, ಯಜ್ಞ ಮಾಡ್ತೀವಿ, ಹೋಮ ಮಾಡ್ತೀವಿ, ಅರ್ಚನೆ ಮಾಡ್ತೀವಿ, ಎಲ್ಲ ಆಯಿತು, ಬಿಲ್ಡಿಂಗ್ ಕಟ್ಟಕ್ಕೆ ರೆಡಿ ಇದ್ದೀವಿ. ಕೆಳಗಿಂದು ಸರಿ ಇಲ್ಲ, ಅಹಂಕಾರ ಇದೆ, ಪ್ರತಿಷ್ಠೆ ಇದೆ, ಮರ್ಯಾದೆ ಇದೆ ಅಂತಾದರೆ ಆಗೇನಾಗುತ್ತೆ, ಕಟ್ಟಿದ ಬಿಲ್ಡಿಂಗ್ ಬಿದ್ದೋಗುತ್ತೆ. ನಾವು ಯಜ್ಞ ಮಾಡಿದ್ದೀವಿ, ದಾನ ಕೊಟ್ಟಿವಿ, ದೊಡ್ಡದಾಗಿರ್ತಕ್ಕಂಥ ಸತ್ಕಾರ ಮಾಡಿದ್ದೀವಿ, ಎಲ್ಲ ಕಾಣಿಸ್ತಾ ಇದೆ ಎದುರಿಗೆ, ಚೆನ್ನಾಗಿ ಕಾಣಿಸ್ತಿದೆ, ಬಿಲ್ಡಿಂಗ್ ಚೆನ್ನಾಗಿದೆ, ಕೆಳಗಡೆ ಗಟ್ಟಿ ಇಲ್ಲ. ಅದು ನಿಲ್ಲಬೇಕಾಗಿದ್ದರೆ ಈ ಸದ್ಗುಣಗಳು ನಮ್ಮಲ್ಲಿ ಇದ್ದರೆ ಆ ಕನ್ಸ್ಟ್ರಕ್ಷನ್ ಏನು ನಮ್ಮಲ್ಲಿ ಬಿಲ್ಡಿಂಗ್ ಇದೆ ಅದು ಚೆನ್ನಾಗಿ ನಿಲ್ಲುತ್ತೆ, ಅನೇಕ ವರ್ಷಗಳಿರ್ತದೆ, ಅಲ್ಲಿ ಅನೇಕ ಜನರು ವಾಸವೂ ಮಾಡಬಹುದು. ಆ ಥರದ ಧರ್ಮವನ್ನು ರಾಮದೇವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅನೇಕ ಮಾತುಗಳು ರಾಮಾಯಣದಲ್ಲಿ ಬರ್ತದೆ. ಪ್ರತಿ ಸಲವೂ ಕೂಡ ನಾವು ಒಳ್ಳೆಯ ಗುಣಗಳನ್ನು, ಹೋಸಲ ನಾನು ಈ ಮಾತನ್ನು ಹೇಳಿದ್ದೆ, ಧರ್ಮವನ್ನು ಮಾಡುವಾಗ ಎಚ್ಚರ ಇರಬೇಕು. ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ, ಸಂದೇಹನೇ ಇಲ್ಲ. ಇವತ್ತು ಪ್ರವೀಣಾಚಾರ್ಯ ಹೇಳಿದರು, ಎಲ್ಲಿಯೂ ಮಳೆ ಇಲ್ಲ, ನೀರು ಕಷ್ಟವಾಗಿದೆ, ಎಲ್ಲರೂ ಕೇಳಬೇಕು. ನಾನು ಹೇಳೋದಾದರೆ ಯಜ್ಞ ಯಾಗ ನಮ್ಮ ಸ್ವಾಮಿಗಳು ಆಜ್ಞೆ ಮಾಡಿದ್ದಾರೆ, ಸಂಧ್ಯಾ ವಂದನ ಅವಶ್ಯವಾಗಿ ಎಲ್ಲ ಮಾಡಬೇಕು. ಇದರ ಜೊತೆಗೆ ಅತ್ಯಂತ ಸಾತ್ವಿಕವಾದಂತಹ ಉತ್ತಮಗಳನ್ನು ನಾವು ಹೆಚ್ಚು ಬೆಳೆಸಬೇಕು. ಯಾವ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿದೆ ಅನ್ನೋದಕ್ಕಿನ್ನೂ ಚೆನ್ನಾಗಿದೆ. ಬೇರೆ ದೇಶಗಳ ಮೊನ್ನೆ ಒಂದು ಕಡೆಗೆ ನಾನು ನೋಡ್ತಾ ಇದ್ದೆ, ಯಾವ ದೇಶ ನನಗೆ ನೆನಪಿಲ್ಲ, ನೀರೇ ಇಲ್ಲ, ಸೌತ್ ಆಫ್ರಿಕಾ, ನೀರೇ ಇಲ್ಲ, ಎಲ್ಲರೂ ಆ ಬಾಟ್ಲಿನೋ ಮತ್ತೊಂದು ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಇವತ್ತು ಇನ್ನೂ ಭಾರತ ದೇಶದಲ್ಲಿ ನೀರು ಇದೆ ಅಂತಂದರೆ ಇನ್ನೂ ಒಳ್ಳೆಯ ಗುಣಗಿರತಕ್ಕಂತಹ ಈ ದೇಶದಲ್ಲಿ ಸಜ್ಜನರು ಇದ್ದಾರೆ. ಮಳೆ ಬರುತ್ತೆ, ಬೆಳೆ ಬರುತ್ತೆ ಅಂದರೆ ಇಂತಹ ಸಾತ್ವಿಕವಾದ ಗುಣವುಳ್ಳ ಚೇತನರು ಇಲ್ಲಿ ಇದ್ದಾರೆ ಅನ್ನುವುದಕ್ಕಾಗಿ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅಣ್ಣ ತಮ್ಮಂದರಲ್ಲಿ ಪ್ರೀತಿ, ಬಂಧು ಬಾಂಧವರಲ್ಲಿ ಪ್ರೀತಿ, ಸಜ್ಜನರಲ್ಲಿ ಪ್ರೀತಿ, ತಂದೆ ತಾಯಿಗಳಲ್ಲಿ ಗೌರವ, ಪರಸ್ಪರವಾದ ಸ್ನೇಹ, ಭಾರೀ ಅಭಿಮಾನ, ಭಾಳ ದೊಡ್ಡದು. ಇದೆಲ್ಲ ಮಾಡಬೇಕು. ಇದನ್ನು ಮಾಡಿ ಜೊತೆಗೆ ನಾವು ಧರ್ಮ ಮಾಡಬೇಕು. ಆಗ ನಮ್ಮ ದೇಶ, ನಮ್ಮ ಧರ್ಮ ಸುಭದ್ರವಾಗ್ತದೆ. ಇಲ್ಲೇ ಇದ್ದರೆ ಸುಭದ್ರವಾಗೋದು. ಹೀಗಾಗಿ ರಾಮಾಯಣ ಅದರಲ್ಲಿ ರಾಮದೇವರು ಮರ್ತ್ಯಾವತಾರಸ್ತ್ವೇಹ ಮರ್ತ್ಯ ಶಿಕ್ಷಣಂ ಅಂತ ಹೇಳಿದ ಹಾಗೆ ಮನುಷ್ಯನ ಜೀವನ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಯಾವ ರೀತಿಯಾಗಿ ಇರಬೇಕು ಅಂತ ನಾವು ತೋರಿಸ್ಕೊಟ್ಟಿದ್ದಾರೆ. ಅದೇ ರಾಮದೇವರ ಅನುಗ್ರಹದಿಂದ ನಮ್ಮ ಜೀವನವು ಸುಖಮಯವಾಗಲಿ, ಧಾರ್ಮಿಕವಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ, ರಾಮ ಅಸೋಸಿಯೇಷನ್ ಇದು ಅನೇಕ ವರ್ಷಗಳಿಂದ ನಡೀತಾ ಬಂದಿದೆ. ಹನುಮಂತ ದೇವರು ಗಟ್ಟಿಯಾಗಿದ್ದಾರೆ. ಅದರಿಂದಾಗಿ ತಮ್ಮ ಆ ರಾಮದೇವರ ಚರಿತ್ರೆ ಸೇವೆಯನ್ನು ಅವರೇ ಮಾಡಿಸ್ಕೊಳ್ತಾರೆ. ಶಾಶ್ವತವಾಗಿ ಅಖಂಡವಾಗಿ ಎಲ್ಲ ಇವರೆಲ್ಲ ಇದ್ದವರೆಲ್ಲ ಹನುಮಂತ ದೇವರಲ್ಲಿದ್ದಾರೆ. ಆ ಹನುಮಂತ ದೇವರ ಜೊತೆಗೆ ಸೇವಕರೆಲ್ಲ ಬೇಕಲ್ಲ. ಭೀಮರಾವ್, ಇನ್ನೊಬ್ರು ಯಾರವರು, ಕೃಷ್ಣರಾವ್, ಸೂರಿ, ಎಲ್ಲರೂ ಗುಂಡಾಚಾರ ಎಲ್ಲ ಒಬ್ಬರು ಒಳ್ಳೆಯ ಹೆಸರು ಇಟ್ಕೊಂಡಿದ್ದಾರೆ. ಆ ಹನುಮಂತ ದೇವರ ಶಿಷ್ಯರಾಗಿ, ಅವರ ಪರಿವಾರದವರಾಗಿ ಈ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಆ ಹನುಮಂತ ದೇವರ ಸೇವೆಯನ್ನು, ರಾಮದೇವರ ಸೇವೆಯನ್ನು ಈಗ ವಿಶೇಷವಾಗಿ SMS ಸಭಾ ಅದಕ್ಕೆ ಸೇರಿಕೊಂಡು ಇನ್ನೂ ಒಂದು ಹೆಚ್ಚಿನ ಕಾರ್ಯಗಳು ನಡೀತಾ ಇದೆ. ಎಷ್ಟೋ ವರ್ಷಗಳವರೆಗೆ ಬೇರೆ ಬೇರೆ ಕಡೆ ಎಲ್ಲ ಆಗ್ತಾಯಿತ್ತು. ಇನ್ನು ಉತ್ತರಾದ ಮಠದಿಂದ ಅಲ್ಲೇ ಎಲ್ಲ ವಿದ್ವಾಂಸರು ಇರೋದು ಹಾಗೂ ಭೋಜನ ವ್ಯವಸ್ಥೆ ಎಲ್ಲವೂ ಕೂಡ ಅಲ್ಲಿ ನಡೀತಾ ಇದೆ. ಇವತ್ತು ಪ್ರವೀಣಾಚಾರ್ಯ ವಿಶೇಷವಾಗಿ ನಾನು ಹೇಳ್ತೇನೆ, ಪ್ರವೀಣಾಚಾರ್ಯರು ಈ ಆಚಾರ್ಯ ನಾವೆಲ್ಲರೂ ಒಂದೊಂದು ಕಾಲ ಒಂದೇ ಇರುತ್ತೆ ಅಷ್ಟೇ. ಆದರೆ ಯಾವ ಆಚಾರ್ಯಕ್ಕೂ ಅಂತರಿರೋದಿಲ್ಲ. ರಾಮಾಯಣ, ರಾಮದೇವರು, ಹನುಮಂದೇವರು ಮಾತ್ರ ಯಾವಾಗಲೂ ಇರೋರು. ಆದ್ದರಿಂದ ನಿರಂತರವಾಗಿ ಅಲ್ಲಿ ಪ್ರತಿಯೊಬ್ಬರೂ ಇವತ್ತು ಪ್ರವೀಣಾಚಾರ್ಯ ವಿಶೇಷ ಮಾಡ್ತಾ ಇದ್ದಾರೆ. ಮೊದಲಿಗೆ ಅಣ್ಣ ಪುಟ್ಟಪ್ಪ ಅವರು ಎಷ್ಟು ವರ್ಷಗಳಿಂದ ಅವರು ಪಾಪ ಅಖಂಡವಾಗಿ ಇದನ್ನು ಮಾಡ್ತಾಯಿದ್ದರು. ಹೀಗಾಗಿ ಪ್ರತಿಯೊಬ್ಬರೂ ಈ ರಾಮ ಅಸೋಸಿಯೇಷನ್ ಅಂದರೆ ಎಲ್ಲರಿಗೂ ಬೇಕಾದದ್ದು. ಪ್ರತಿಯೊಬ್ಬರೂ ವಿಶೇಷವಾಗಿರ್ತಕ್ಕಂತಹ ಸೇವೆಯನ್ನು ಮಾಡಿದ್ದಾರೆ. ರಘುಕಣ್ಣಾಚಾರ್ಯರು ಪ್ರತಿ ವರ್ಷವೂ ಇಲ್ಲಿ ಪಂಚಾಂಗ ಶ್ರವಣ ಹಾಗೂ ಇನ್ನೂ ಅನೇಕ ಕಾರ್ಯಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ನಮಗೆಲ್ಲ ದೊಡ್ಡ ಭಾಗ್ಯ ಏನು ಅಂದರೆ ಹನುಮಂತ ದೇವರ ಸೇವೆಯನ್ನು ಮಾಡುವ, ರಾಮದೇವರ ಸೇವೆಯನ್ನು ಮಾಡತಕ್ಕಂಥ ಒಂದು ಭಾಗ್ಯವನ್ನು ಕೊಟ್ಟಿದ್ದಾರೆ. ನಮ್ಮ ಸ್ವಾಮಿಗಳವರು ವಿಶೇಷವಾಗಿ ಅನುಗ್ರಹ ಮಾಡಿ ಈ ಕಾರ್ಯಕ್ಕೆ ಯಾವಾಗಲೂ ಪ್ರಾರ್ಥನೆ ಮಾಡಿದ್ದಾರೆ.
ನಾನು ಹೇಳ್ತಾ ಇರ್ತೀನಿ, ದೊಡ್ಡವರು ಎಲ್ಲೇ ಎದ್ದು ಪ್ರಾರ್ಥನೆ ಮಾಡಿದರೂ ಅದು ನಮಗೆ ಫಲವನ್ನು ಕೊಡ್ತದೆ. ಶಾಸ್ತ್ರ ಹೇಳ್ತದೆ. ಇದು ಸುಧಾದಲ್ಲಿ ಒಂದು ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಯಾದವಾರರು. ಏನು ಹೇಳ್ತಾರೆ ಅಂತಂದರೆ, ಎಷ್ಟೋ ಜನ ನಮಗೆ ಪಾಠ ಹೇಳ್ತಾರೆ, ಕೆಲವರು ಗ್ರಂಥ ಬರೀತಾರೆ. ಪಾಠ ಹೇಳಿದವರು ನಮ್ಮ ಗುರುಗಳು, ಗ್ರಂಥ ಬರೆದವರು ಗ್ರಂಥ ಓದಿದರೆ ನಮ್ಮ ಗುರುಗಳು, ಓದದೇ ಇದ್ದರೂ ಪರವಾಗಿಲ್ಲ ಅಂತೂ ಗ್ರಂಥ ಬರೆದಿದ್ದ ಗುರುಗಳು. ಎಷ್ಟೋ ಜನ ಗ್ರಂಥನೂ ಬರೆಯೋದಿಲ್ಲ, ಪಾಠನೂ ಹೇಳಿಲ್ಲ, ಅವ್ರು ನಮ್ಮ ಗುರುಗಳು ಹೌದು ಅಲ್ವೋ ಅಂತ ಪ್ರಶ್ನೆ. ಈ ಥರ ಪ್ರಶ್ನೆ ಅವರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಹೇಳ್ತಾರೆ, ಅವರು ಗ್ರಂಥ ಬರೀಬೇಕಾಗಿಲ್ಲ, ಪಾಠ ಹೇಳಬೇಕಾಗಿಲ್ಲ. ಆದರೆ ಈ ಭಾರತ ದೇಶದಲ್ಲಿ ಆಸೇತೋಹೋ ಆ ತುಷಾರಾದ್ರೇಹಿ, ಸಮಸ್ತವಾಗಿರ್ತಕ್ಕಂತಹ ಭಾರತ ದೇಶದಲ್ಲಿ ಶ್ರೀಮದಾಚಾರ್ಯ ಸಿದ್ಧಾಂತ ಚೆನ್ನಾಗಿರಲಿ, ಪಾಠ ಪ್ರವಚನ ಚೆನ್ನಾಗಿ ನಡೆಯಲಿ ಅಂತ ನಮಗಾಗಿ ಯಾರು ಪ್ರಾರ್ಥನೆ ಮಾಡ್ತಾರೋ ಅಂತಹ ಹಿರಿಯರೆಲ್ಲರೂ ನಮಗೆ ಗುರುಗಳು. ಆದ್ದರಿಂದ ಎಂತೆಂತಹ ಮಹಾನುಭಾವರು ಜ್ಞಾನಿಗಳು ಇದ್ದಾರೆ, ಅವರೆಲ್ಲರೂ ನಮಗಾಗಿ ಪ್ರಾರ್ಥನೆ ಮಾಡ್ತಾರೆ. ಆದ್ದರಿಂದ ಆ ಎಲ್ಲರೂ ಗುರುಗಳಂತ ಉಪಾಸನೆ ಮಾಡಿ ಅವರ ವಿಶೇಷವಾಗಿರ್ತಕ್ಕಂತಹ ಸೇವೆಯನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಆ ದೃಷ್ಟಿಯಿಂದ ಎಲ್ಲ ಗುರುಗಳ ಸ್ಮರಣೆಯನ್ನು ಮಾಡ್ತಾ ಇವತ್ತು ವಿಶೇಷವಾಗಿ ಶ್ರೀನಿವಾಸಾಚಾರ್ಯರು ಅವರು ಆ್ಯಪು ಯೂಟ್ಯೂಬ್ ಬೇರೆ ಕಡೆಗೆ ಪ್ರಸಿದ್ಧರಾಗಿದ್ದಾರೆ. ಆದರೆ ಸಾಕ್ಷಾತ್ತಾಗಿ ಇಲ್ಲಿ ಬೇಕಾದಷ್ಟುಗಳ ಪ್ರವಚನವನ್ನು ಕೂಡ ಮಾಡಿದ್ದಾರೆ. ಹದಿಮಾರು ಶ್ರೀಪಾದಂಗಳವರಲ್ಲಿ ಅಧ್ಯಯನ ಮಾಡಿ ವಿಶೇಷವಾಗಿ ವಿಷ್ಣು ಭಕ್ತಿ ಹಾಗೂ ಸದಾಚಾರ ನಿಷ್ಠ ಜೊತೆಗೆ ಭಗವಂತನ ನಾನಾ ತರಹದ ಉಪಾಸನೆ ಆ ಮಾಡುವುದರಲ್ಲಿ ಅವರು ವಿಶೇಷವಾಗಿರ್ತಕ್ಕಂತಹ ನಿಷ್ಠೆ ಇದೆ. ಅಂತಹ ಉತ್ತಮ ವಿದ್ವಾಂಸರು. ನಮ್ಮ ಆಚಾರ್ಯ ಹೇಳ್ತಾ ಇದ್ದರು, ನಾವು ಸಾಮಾನ್ಯವಾಗಿ ಅನೇಕ ಪದಾರ್ಥಗಳನ್ನು ನೋಡ್ತೇವೆ, ಆ ಪದಾರ್ಥಗಳಲ್ಲಿ ಭಗವಂತನ ಉಪಾಸನೆ ಮಾಡಬೇಕು. ಈಗ ನಾವು ಶ್ರವಣ ಮಾಡ್ತಾ ಇದ್ದೀವಲ್ಲ, ಶ್ರವಣ ಮಾಡುವಾಗ ನಮ್ಮ ನಾಲಿಗೆಯಲ್ಲಿ ಅಗ್ನಿಂತರ್ಗತ ಭಾರತೀಯ ಪ್ರಾಣ ಅಂತ ಪರಶುರಾಮ ದೇವರು ಇದನ್ನು ಮಾತಾಡಿಸ್ತಾ ಇದ್ದಾರೆ. ಕಿವಿಯಿಂದ ಎಲ್ಲರೂ ಕೇಳ್ತಾ ಇದ್ದೀವಿ. ಆಕಾಶಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆಗಳು ಅರ್ಥಾತ್ ಗಣಪತಿ ಕೇಳಿಸ್ತಾ ಇದ್ದಾನೆ. ನಮಗೆ ಬುದ್ಧಿ ಪ್ರೇರಕಳಾದವಳು ಭಾರತೀ ದೇವಿ ಹಾಗೂ ಉಮಾದೇವಿ, ಇವರು ನಮಗೆ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ವಾಯುದೇವರು ಸ್ಥಿರವಾಗಿ ನಿಲ್ಲಿಸ್ತಾರೆ. ಇದನ್ನೆಲ್ಲವೂ ಅಷ್ಟೇ ಅಲ್ಲ, ಇಲ್ಲೆಲ್ಲ ಶುದ್ಧ ಸತ್ವಗುಣ ಪ್ರಚುರವಾದರೆ ಮಾತ್ರ ಒಳ್ಳೆಯ ಕಾರ್ಯ ಆಗುತ್ತೆ, ಇಲ್ಲ ಅಂದರೆ ಕಾರ್ಯ ಆಗೋದಿಲ್ಲ, ವಿಘ್ನಗಳು ಬಹಳ ಬರುತ್ತೆ. ಆದ್ದರಿಂದ ಆ ಶುದ್ಧವಾಗಿರ್ತಕ್ಕಂತಹ ಸತ್ವಗುಣ ಅದಿದ್ದರೆ ನಮಗೆ ಜ್ಞಾನ ಕಾರ್ಯ ಆಗುತ್ತೆ. ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆ. ಹೀಗೆ ಎಲ್ಲವನ್ನೂ ಚಿಂತನೆ ಮಾಡಿ ಒಂದು ಪಾಠನೋ ಒಂದು ಪ್ರವಚನವೋ ಮಾಡಿದರೆ ಅದಕ್ಕೆ ವಿಶೇಷವಾದ ಫಲ ಇದೆ. ಅಂತಹ ಒಂದು ವಿಶೇಷವಾದ ಅನೇಕ ಅನುಸಂಧಾನಗಳ ಜೊತೆಗೆ ಅವರು ಅನೇಕ ಪಾಠಗಳನ್ನು ಹೇಳಿದ್ದನ್ನು ಅನೇಕರು ಹೇಳ್ತಾ ಇದ್ದರು. ಹೀಗಾಗಿ ಶಾಸ್ತ್ರ ಹೇಳ್ತಾರೆ, ಅನುಸಂಧಾನವನ್ನು ನಾವು ಮಾಡಬೇಕು, ಇನ್ನೊಬ್ಬರಿಗೆ ತೋರಿಸಲಿಕ್ಕಾಗಿ ಅಲ್ಲ ಅದು. ಆದ್ದರಿಂದ ಅಂತಹ ಉತ್ತಮವಾದ ಅನೇಕ ಅನುಸಂಧಾನಗಳನ್ನು ಮಾಡುವ ಉತ್ತಮ ವಿದ್ವಾಂಸರು ಅನೇಕ ಭಕ್ತರಿಗೆ ಅದನ್ನು ಉಪದೇಶ ಮಾಡ್ತಾ ತಾವು ಪಾಠ ಪ್ರವಚನ ಮಾಡ್ತಾ ಇದ್ದಾರೆ. ಅಂಥವರು ಈಗ ರಾಮಾಯಣ ಪ್ರವಚನಕ್ಕೆ ಬಂದಿದ್ದು ಬಹಳ ಸಂತೋಷ. ನನ್ನ ವೈಯಕ್ತಿಕವಾಗಿ ತಮ್ಮ ಎಲ್ಲರ ಪರವಾಗಿ ಅಸೋಸಿಯೇಷನ್ ಪರವಾಗಿ ಅವರಿಗೆ ಭಕ್ತಿ ಶ್ರದ್ಧಾಪೂರ್ವಕ ನಮಸ್ಕಾರಗಳನ್ನು ಹಾಗೂ ಸ್ವಾಗತಗಳನ್ನು ಮಾಡ್ತಾ ಇದ್ದೇನೆ. ಅವರು ಪಾಪ ಎಲ್ಲರೂ ಬೆಂಗಳೂರೊಳಗಿದ್ದವರೇ ಇಲ್ಲಿ ಬರ್ತಾರೆ, ಏನು ಮಾಡೋದು, ಭಾಳ ಹತ್ತಿರ ಇದೆ, ಇಲ್ಲಿ ಬಿಸಿಲು ಅಲ್ಲಿ ತಂಪು. ಹಾಗಿದ್ದರೂ ಕೂಡ ಎಷ್ಟೇ ಶ್ರಮವಾದರೂ ಅದು ಯಾವುದನ್ನು ಕೂಡ ನೋಡದೆ ಇಲ್ಲಿ ಬಂದಿದ್ದು 9 ದಿನ ನಾವು ಪ್ರವಚನ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅದೇ ತುಂಬ ಸಂತೋಷ. ನಿರಂತರವಾಗಿ 9 ದಿನ ನಡೆಸಿಕೊಳ್ಳಿ ಎಂಬುದಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ಅಸೋಸಿಯೇಷನ್ ಎಲ್ಲ ಅಧಿಕಾರಿಗಳು, ಇದಕ್ಕೆ ಸಹಕಾರ ಮಾಡಿದ ವ್ಯಕ್ತಿಗಳು, ಮುಖ್ಯವಾಗಿ ಪ್ರವಚನಕ್ಕೆ ಬಂದಿರತಕ್ಕಂತಹ ತಾವೆಲ್ಲರೂ, ನೀವೆಲ್ಲರೂ ಪ್ರವಚನ ಏನು ಮಾಡೋದು. ಆದ್ದರಿಂದ ನಾವೆಲ್ಲರೂ ಸೇರಿಕೊಂಡು ಈ ಕಾರ್ಯವನ್ನು ಮಾಡೋದು. ನಮಗೂ ನಿಮಗೂ ಯಾವ ವಿಘ್ನ ಬರದೇ ಇದ್ದಂತೆ ಈ 9 ದಿನಗಳವರೆಗೆ ಈ ಪ್ರವಚನವನ್ನು ಕೇಳುವಂತಹ ಭಾಗ್ಯ, ಇಡೀ ಈ ವರ್ಷ ವಿಶೇಷವಾಗಿ ಜ್ಞಾನ ಕಾರ್ಯ ಮಾಡುವಂತಹ ಭಾಗ್ಯವನ್ನು ಎಲ್ಲ ಗುರುಗಳ ಅಂತರ್ಯಾಮ ಇರತಕ್ಕಂತಹ ವಾಯುದೇವರ ಅಂತರ್ಯಾಮ ಭಗವಂತ ಕೊಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ, ಈ ರಾಮಾಸೋಸಿಯೇಷನ್ ನಿರಂತರವಾಗಿ ಹೀಗೆ ನಡೆಯಲಿ, ಇನ್ನೂ ಉತ್ಸಾಹ ಹೆಚ್ಚಾಗಿ ಕಾರ್ಯ ಮಾಡಲಿ ಎಂಬುದಾಗಿ ಕೇಳ್ಕೊಳ್ತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.